ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SS TV. ನಾನು ಅಶ್ವಿನಿ. ಬಿಗ್ ಬಾಸ್ ಖ್ಯಾತಿಯ ರಾಜೀವ ಹಾಗೂ ಉಸಿರೇ ಉಸಿರೇ ಸಿನಿಮಾದ ನಾಯಕ ರಾಜೀವ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಗಿದ್ದೀರಾ? ಸೂಪರ್. ನೀವು ಹೆಂಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ವೆರಿ ನೈಸ್. ಸಿನಿಮಾ ಇವಾಗ ಮೇ 3ನೇ ತಾರೀಕು 3 ವರ್ಷದ ಪ್ರಯತ್ನ ಕನಸು ತೆರೆ ಮೇಲೆ ಬರ್ತಾ ಇದೆ. ಹೇಗೆ ಅನಿಸ್ತಿದೆ ನಿಮಗೆ? ಸಖತ್ ಖುಷಿ ಇದೆ. ನೀವು ಚೆನ್ನಾಗಿ ಹೇಳಿದ್ರಿ, ಬಿಗ್ ಬಾಸ್ ಖ್ಯಾತಿಯ ರಾಜೀವ ಅಂತ ನಾನು ತುಂಬ ಕಮ್ಮಿ ಜನ ಕರೆಯೋದು. ನನಗೆ ಯಾರು ಕ್ಲೋಸ್ ಆಗಿದ್ದಾರೆ ಅವ್ರು ಮಾತ್ರ ಕರೀತಾರೆ. ನಂಗೆ ಹಂಗೆ ಕರೆದ್ರೆ ಭಾರಿ ಇಷ್ಟ. ಪ್ಲಸ್ ಇಷ್ಟು ನೀವು 3 ವರ್ಷ ಅಂತ ಹೇಳಿದ್ರಿ, ಡೆಫಿನೆಟ್ಲಿ ಎಸ್. ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿ ಸಿನಿಮಾ ಶುರು ಮಾಡೋದಕ್ಕೆ 3 ವರ್ಷ ಆಯಿತು. ಆದರೆ ಅದಕ್ಕಿಂತ ಮುಂಚೆ ಇನ್ನೂ 1 ವರ್ಷ ಎಕ್ಸ್ಟ್ರಾ ನಾನು ಅದಕ್ಕೆ ಹಾಕಿದ್ದೀನಿ. ಸೊ ನನಗೆ ಒಂದು 4ರಿಂದ 5 ವರ್ಷದ ಜರ್ನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅಷ್ಟೇ ಭಯ ಇದೆ. ಭಯ ಯಾಕೆ ಅಂತಂದರೆ ಇದರಲ್ಲಿ ನಾವೇನು ಮಾಡಿದ್ದೀವಿ, ಜನಕ್ಕೇನು ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇದ್ರ ಹಿಂದೆ ಇದ್ದಂಥ ಎಷ್ಟೊಂದು ಕಷ್ಟಗಳನ್ನು ಅದು ಬೇಕಾಗಿಲ್ಲ ಜನಕ್ಕೆ. ಬಟ್ ಆದರೂ ನಾನು ಅದ್ರ ಮುಖಾಂತರ ಹೋಗಿದ್ದೀನಲ್ವ, ಅದು ನನಗೆ ಜರ್ನಿ. ಸೊ ಅದ್ರ ಭಯ ಇದೆ. ತುಂಬ ಜನದ್ದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಇದೆ. ಸೊ ಆ ಸಪೋರ್ಟ್ನ ಹೆಂಗೆ ಕಾಪಾಡ್ಕೊಬೇಕು ಅನ್ನೋದು ಭಯ ಇದೆ. ತುಂಬ ಗ್ಯಾಪ್ ಆದಮೇಲೆ ನಿಮ್ಮ ಅಭಿಮಾನಿಗಳಿಗೆ ಸಿನಿಮಾನ ಕೊಡ್ತಾ ಇದ್ದೀರಾ. ತುಂಬ ಕಾಯ್ತಾ ಇದ್ರು, ಯಾಕೆ ಬರ್ತಾ ಇಲ್ಲ ರಾಜೀವ್ ಅವ್ರದ್ದು ಸಿನಿಮಾ ಅಂತ. ಫೈನಲಿ 3ನೇ ತಾರೀಕು ನೆಕ್ಸ್ಟ್ ಮಂತ್ ಬರ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ? ನನ್ನ ಅಭಿಮಾನಿಗಳಿಗೆ ನಾನು ಒಂದು ಕೊಡ್ತಾ ಇದ್ದೀನಿ ಗಿಫ್ಟ್ ಅಂತ. ಡೆಫಿನೆಟ್ಲಿ ಎಸ್. ನಾನು ಎಲ್ಲೇ ಸಿಕ್ಕಿದ್ರು, ಯಾವುದೇ ಗ್ರೌಂಡಲ್ಲಿ ಸಿಕ್ಕಿದ್ರು, ಮ್ಯಾಚ್ ನೋಡೋಕೆ ಬಂದಾಗಲೂ ಅಣ್ಣ ಯಾವಾಗ ನೆಕ್ಸ್ಟ್ ಸಿನಿಮಾ ಅಣ್ಣ ಅಂತಲೇ ಕೇಳ್ತಾನೆ ಬಂದರು. ಹೌದು, ಆರ್ ಎಕ್ಸ್ ಸೂರಿ ಸಿನಿಮಾ ಆದಮೇಲೆ ಒಂದೊಳ್ಳೆ ಬ್ರೇಕ್ ಕೊಟ್ಟಿರೋಂಥ ಸಿನಿಮಾ ಯಾವುದು ಮಾಡಲಿಲ್ಲ ನಾನು. ಯಾಕಂದರೆ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿಬಿಟ್ಟಿದೆ ಅಷ್ಟು ಟೈಮನ್ನು. ಇದೇ ಸಿನಿಮಾ ನನಗೆ ಬ್ರೇಕ್ ಕೊಡುತ್ತೆ ಅಥವಾ ಇದೇ ಸಿನಿಮಾ ಒಂದು ಜನಕ್ಕೆ ಹತ್ರವಾಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೇ ಈ ಸಿನಿಮಾಕ್ಕೆ ಟೈಮ್ ಕೊಟ್ಟೆ. ಹಾಗಾಗಿ ಎಸ್, 3ನೇ ತಾರೀಕು ದೊಡ್ಡ ದಿನ. ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಜಸ್ಟ್ ವೇಟಿಂಗ್, ಕ್ರಾಸ್ ಫಿಂಗರ್ಸ್. ಹೌದು ಸರ್, ಇವಾಗ ನಿಮ್ಮ ಸಿನಿಮಾ ಬರ್ತಾ ಇರೋ ಅನ್ನೋ ಎಕ್ಸೈಟ್ಮೆಂಟ್ ನಿಮ್ಗೆ ತುಂಬ ಇದೆ. ಹಾಗೆ ಟೀಮ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಅಂತ ಗೊತ್ತಾಯ್ತು. ಅದರಲ್ಲಿ ಹೀರೋಯಿನ್ಗೆ ಕನ್ನಡನೇ ಬರಲ್ಲ. ಮೇಡಮ್, ಯಾರು ಮೇಡಮ್ ಹೇಳಿ ಕನ್ನಡ ಬರಲ್ಲ ಅಂತ ಅವಳಿಗೆ? ನಾನು ಕನ್ನಡ ಬರ್ದಿರೋರಿಗೆ ಕನ್ನಡ ಕಲಿಸೋದು ಎಷ್ಟು ಸುಲಭ ಅಂತ ತೋರಿಸಿ ತಡೀರಿ. ಬರ್ತಾ ಇರುವಾಗ ಅವ್ರನ್ನ ಕರೆದ್ಬಿಡಿ ಒಂದ್ಸರಿ. ಹಾಗಾದ್ರೆ ನೋಡ್ಬೇಕು ಸರ್, ಯಾಕಂದ್ರೆ ನಾನು ನೋಡಿದ್ದೀನಿ ಅವ್ರ ಇಂಟರ್ವ್ಯೂನಲ್ಲಿ ಕನ್ನಡನೇ ಮಾತಾಡಿಲ್ಲ ಎಲ್ಲೂ. ಹಾಗಾಗಿ ನಾನು ಅವ್ರಿಗೆ ಕನ್ನಡ ಬರಲ್ಲ ಅಂತಾನೆ ಹೌದಾ? ಬರೀ ಕನ್ನಡ ಮಾಡೋದು ನಿಮ್ಗೆ ತೋರಿಸ್ತೀನಿ, ಅವ್ರು ಕರೀರಿ. ಸಿನಿಮಾದ ಹೀರೋಯಿನ್ ಬಂದಿದ್ರೆ ಪ್ಲೀಸ್ ಬನ್ನಿ, ನಿಮ್ಗೋಸ್ಕರ ವೇಟ್ ಮಾಡ್ತಿದೀವಿ. ಹಾಯ್, ಇಲ್ಲಿಂದನೇ ಸ್ಟಾರ್ಟ್ ಆಗ್ಲಿ. ಹೇಗಿದ್ದೀರಾ? ನಮಸ್ತೆ. ನಮಸ್ತೆ. ಹೆಂಗೆ? ಅಲ್ಲ, ಅದು ಹೆಂಗಿದೆ ಗೊಂಬೆಗೆ ನಮಸ್ಕಾರ ನಮಸ್ಕಾರ ಬಟಂಡಿಲಿ ಹೇಳ್ತಿರ್ತಾರೆ ನಮಸ್ಕಾರ. ಇಷ್ಟೇ, ಈ ತರ ಬರ್ತಾ ಇದೆ. ಇಷ್ಟ ಅರ್ಥ ಆಗುತ್ತೆ. ಓ, ಗೊತ್ತಾಯ್ತು ಅವ್ರಿಗೆ ಹೆಂಗ್ ಕನ್ನಡ ಬರುತ್ತೆ ಅಂತ. ಪ್ರತಿ ಒಂದು ವರ್ಡನ್ನು ನೀವು ಹೇಳ್ಕೊಟ್ಮೇಲೆ ಅವ್ರು ಕಲ್ತ್ಕೊಂಡಿರೋದು. ಓ ದೇವ್ರೆ, ಅದೊಂದು ದೇವ್ರಿಗೆ ಒಬ್ಬನು ಭಾರ ಹಾಕ್ಬಿಡಿ ನಾನಂತೂ. ಬಟ್ ಶ್ರುಜಿತಾ ಅದೇನು ಪ್ಲಸ್ ಅಂತಂದರೆ, ಅವರು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾರೆ. ಶಿ ಲುಕ್ಸ್ ಬ್ಯೂಟಿಫುಲ್. ಅದೇ ಒಂದು ಅಡ್ವಾಂಟೇಜ್. ಕ್ಯಾರೆಕ್ಟ್ರಿಗೆ ಹೇಳಿ ಮಾಡಿಸಿದಂಥ ಒಂದು ಮುಖ. ಸೊ ಹಾಗಾಗಿ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಚೆನ್ನಾಗಿರೋ ಹೆಣ್ಮಕ್ಳು ಚೆನ್ನಾಗಿರೋ ಏನೇ ಮಾತಾಡಿದ್ರೆ ಚೆಂದ. ಹೌದು. ಸೊ ಹಾಗೆ ಅವ್ರ ಪಾತ್ರನೂ ಹಾಗೆ ಇದೆ. ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡ ಎಸ್, ಅವ್ರಿಗೆ ಕನ್ನಡ ಕಷ್ಟ ಆಯಿತು. ಬಟ್ ಯಾವಾಗ ನಾವು ಒಂದು ಪದದ ಅರ್ಥನ ಹೇಳ್ಕೊಟ್ಟಿದ್ದೀವೋ ಅದನ್ನು ಅವರನ್ನು ಹಾಗೆ ಅರ್ಥ ಮಾಡ್ಕೊಂಡು ಅದನ್ನು ಎಮೋಟ್ ಮಾಡಿದ್ದಾರೆ ಕೊಟ್ಟು. ಸೊ ದಟ್ ಈಸ್ ಶ್ರೀತಾ ಗೋಸ್ ಫಾರ್ ಯು. ಸರ್, ಸ್ಕ್ರೀನಲ್ಲಿ ಮಾತ್ರ ಅಲ್ಲ, ಅವರು ಡೈರೆಕ್ಟಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ. ಹೌದು, ತುಂಬ ಚೆನ್ನಾಗಿದ್ದಾರೆ. ಸ್ಕ್ರೀನ್ಗೆ ಎಷ್ಟು ಬೇಕು ಅಷ್ಟೇ ದಪ್ಪ ಇದ್ದಾರೆ. ಸೊ ಅದಲ್ಲ, ಅವ್ರ ಕಷ್ಟ ಅದು. ಇಷ್ಟೇ ಕಾಣಬೇಕು, ಇಷ್ಟೇ ದಪ್ಪ ಇರಬೇಕು. ನಿಮ್ಗೆ ಹೇಳ್ಬೇಕಾ ಸರ್ ಇದ್ರ ಬಗ್ಗೆ? ನೋಡಿ, ಅವರು ಇಷ್ಟು ದಿನದಲ್ಲಿ ನಿಮ್ಮ ಸಿನಿಮಾ ಶೂಟಿಂಗಿಂದ ಮುಗಿಯೋವರೆಗೂ ಅವ್ರಿಗೆ ಏನು ಕನ್ನಡನ ಕಲಿಸ್ಕೊಟ್ರಿ? ಯಾವ್ಯಾವ ವರ್ಡ್ಗಳನ್ನು ಅವ್ರು ಕಲ್ತಿದ್ದಾರೆ ಕನ್ನಡದಲ್ಲಿ? ಒಂದಷ್ಟು 2-3 ಅವ್ರಿಗೆ ಕೇಳ್ಬಿಡೋಣ. ಕೇಳಿ. ವಾಟ್ ಆಲ್ ಯು ಹ್ಯಾವ್ ಲರ್ನ್ಡ್ ಇನ್ ಕನ್ನಡ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದು ನಾನು ಅದೊಂದನ್ನು ಮಾತ್ರ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಟ್ಟಿದ್ದೀರಾ ಅಷ್ಟೇ. ಸಿನಿಮಾ ಪೂರ್ತಿ ಅದೇ ಹೇಳ್ಬೇಕು ಅವಳು, ಹಂಗೆ ಹೇಳ್ಕೊಟ್ಟಿದ್ದೀನಿ. ಊಟ ಮಾಡಿ ನೋಡಿ ಸರ್, ಊಟ ಮಾಡಿ ಇನ್ನೊಬ್ರಿಗೆ ಮಾಡಿ ಅಂತ ಹೇಳೋದಿದೆಯಲ್ಲ, ಇನ್ನು ಇಂತ ಊಟ ಮಾಡಿಸ್ತಾರಲ್ಲ, ಅದು ತಾನೇ ಪ್ರಶ್ನೆ. ಮತ್ತೆ ಇನ್ನೊಂದು
और क्या और क्या सिखाया ಚೆನ್ನಾಗಿದೆ ನಮಸ್ಕಾರ ಅಷ್ಟೇ ಅಷ್ಟೇ ಅದು ಅಷ್ಟು ಕನ್ನಡ ಜ್ಞಾಪಕಕ್ಕೆ ಇರುವಂಥದ್ದಷ್ಟು ಬಟ್ ಡೆಫಿನೆಟ್ಲಿ ಎಸ್ ಒಂದ್ಸರಿ ಹೇಳಿದ್ರೆ ಪಟ್ಟನ್ ಕ್ಯಾಚ್ ಅದೇ ಮಾಡ್ತಾರೆ ಅಷ್ಟು ಹೇಳಿದಾರಲ್ಲ ಸರ್ ಅದು ನಮ್ಮ ಹೆಮ್ಮೆ. ಎಸ್ ಅಷ್ಟಾದ್ರೂ ಹೌದು ಮಾತಾಡ್ತಿದಾರಲ್ಲ ಅನ್ನೋದು. ಮೊದಲನೇ ಸಿನಿಮಾಗೆ ಅದೇ ಹೋಗ್ತಾ ಹೋಗ್ತಾ ಇನ್ನೂ ಕನ್ನಡದಲ್ಲಿ ಕಲಿತೀರಾ. ಮೊದಲನೇ ಸಿನಿಮಾಗೆ ಅಷ್ಟು ಬರುತ್ತೆ ಎಸ್. ಸೊ ಸೃಜಿತಾ ಒಂದು ಮುಸ್ಲಿಂ ಪಾತ್ರ ಮಾಡ್ತಾಳೆ, ಬಾನು ಅಂತ. ಸೊ ತುಂಬ ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ ಮೂಡಿ ಬಂದಿದೆ ಸಿನಿಮಾಗೆ. ಔಟ್ಕಮ್ ಆಫ್ ದ ಸಿನಿಮಾ ಏನು ಇಲ್ದಿರ ಇದ್ರೂ ಒಂದು ಔಟ್ಕಮಲ್ಲಿ ಯಾವಾಗಲೂ ಬ್ಯಾಕ್ಗ್ರೌಂಡಲ್ಲಿ ಕತೆ ಇವಳು ಸುತ್ತನೇ ಸಿಗ್ತಾ ಇರುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅವ್ರ ಪಾತ್ರನ ಹೇಳಿದ್ರೆ ನಿಮ್ಮ ಪಾತ್ರ ಬಗ್ಗೆ ಹೇಳಿ. ನನ್ನ ಪಾತ್ರ ಅವಳ ಪಾತ್ರದ ಸುತ್ತ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಎಸ್, ನಾನು ಮನು, ನನ್ನ ಸಿನಿಮಾದ ಹೆಸರು ಮನು ಅನ್ನೋ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನಾನೊಬ್ಬ ಹಿಂದೂ, ಕನ್ನಡದವನಾಗಿ ಹಿಂದೂ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ. ಪ್ಲಸ್ ಒಂದು ಜಾಲಿಗೋ ಬಾಯ್ ನೆಕ್ಸ್ಟ್ ಡೋರ್, ಅಂದರೆ ನಮ್ಮ ಪಕ್ಕದ ಮನೆ ಹುಡುಗ ಹೆಂಗಿರ್ತಾನೆ ಅನ್ನೋ ಒಂದು ಫೀಲಿಂಗಲ್ಲಿರುತ್ತೆ. ಯಾವುದೇ ರೀತಿಯಾದ ತಲೆನಲ್ಲಿ ನಾನು ಇದು ಮಾಡಬೇಕು ಅದು ಮಾಡಬೇಕು, ನಾನು ಚೆನ್ನಾಗಿರಬೇಕು, ನಾನು ದುಡಿಬೇಕು, ಇದು ಯಾವುದೂ ತಲೆಯಲ್ಲಿ ಓಡಲ್ಲ. ಇದು ಕಾಮನ್ನಾಗಿ ಯಾವುದೇ ಕಾಲೇಜ್ ಹುಡುಗನಿಗೆ ಓಡಲ್ಲ, ತುಂಬ ಕಮ್ಮಿ. ಸೊ ಆ ಥರದ್ದು ಒಂದು ಪಾತ್ರ ಚೆನ್ನಾಗಿ ಸಾಕಿರ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ. ಆ ಕ್ಯಾರೆಕ್ಟ್ರು ಯಾವುದೇ ಕಾರಣಕ್ಕೂ ಒಂದು ಲೈಫನ್ನ ಒಂದು ಹುಡುಗಿಯಿಂದ ಹೋಗಬೇಕು, ಯಾರೋ ಇಷ್ಟಪಡಬೇಕು ಅನ್ನೋದು ಯಾವುದೂ ಅವನ ಮನಸ್ಸಲ್ಲಿ ಇರಲ್ಲ. ಬಟ್ ಆದರೆ ಅಚಾನಕ್ಕಾಗಿ ಒಂದು ಹುಡುಗಿಯಿಂದ ಬೀಳ್ತಾನೆ. ಆದರೆ ಈ ನನ್ನ ಸಿನಿಮಾಲಿ ಹೇಗೆ ಅಂತಂದರೆ, ಯಾರೋ ಹೊಸಬ್ರು ಸಿಕ್ಕಿದ್ದಾರೆ ಅಥವಾ ಹೊಸ ಪೇರನ್ನು ಜೋಡಿಸ್ತಾ ಇದ್ದೀವಿ ಅನ್ನೋದಿಲ್ಲ. ಇದು ಬಾಯ್ ನೆಕ್ಸ್ಟ್ ಡೋರ್, ಪಕ್ಕದ ಮನೆ ಅಂತ ಯಾಕೆ ಹೇಳಿದೆ ಅಂತಂದರೆ, ಚಿಕ್ಕ ವಯಸ್ಸಿಂದನೇ ಎಷ್ಟೋ ಜನ, ಇವಾಗ ನೀವಾಗಲಿ ನಾನಾಗಲಿ ಯಾವುದೋ ಒಂದು ಏರಿಯಾದಲ್ಲಿ ಬೆಳೆದಿರ್ತೀವಿ, ನಮ್ಮ ಅಕ್ಕಪಕ್ಕ ಮನೆಯಲ್ಲೇ ತುಂಬ ಜನ ಫ್ರೆಂಡ್ಸ್ ಇರ್ತೀವಿ, ಅವ್ರು ಸಿಕ್ಕಿರಲ್ಲ, ಅವ್ರ ಮನೆ ಬಿಟ್ಟು ದೂರ ಹೋಗ್ತಾರೆ, 15 ವರ್ಷ 20 ವರ್ಷ ಆದಮೇಲೆ ತಿರ್ಗಾ ಸಿಗ್ತಾರೆ. ಅರೆ ಹಿಂಗೆ ಗೊಣ್ಣೆ ಸುರಿಸ್ಕೊಂಡು ಕಡ್ಡಿಯಲ್ಲಿ ಸಣ್ಣ ಕಪ್ಪಕ್ಕೆ ತಿರ್ಗಾಕೊಂಡಿದ್ದೀವಿ ಹುಡುಗ, ಒಂದು ಸ್ವಲ್ಪ ದಿನ ಕಟ್ ಮಾಡಿ ಒಂದು 15 ವರ್ಷ ಆದರೆ ಅವನು ನೋಡೋಕ್ಕೆ ಆಗಲ್ಲ, ಕಣ್ ತುಂಬ ಅಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾನೆ. ಆ ಥರದ್ದು ಒಂದು ಕ್ಯಾರೆಕ್ಟರ್ಸ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಒಂದು 15 ವರ್ಷದಕ್ಕೆ ಯಾವಾಗ ಇವಳು ದೂರ ಆಗಿಬಿಡ್ತಾಳೋ ಅಲ್ಲಿಂದ ಇವಳು ನನಗೆ ಐಡಿಯಾದಲ್ಲೇ ಇರಲ್ಲ, ಬಟ್ ಆಮೇಲೆ ಸಿಗೋವಂಥ ಒಂದು ಪಾತ್ರ. ಇವಳಿಗೂ ಅಷ್ಟೇ ನಾನು ಹಾಗೆ ಸಿಗ್ತೀನಿ. ಸೊ ಕತೆ ಶುರು ಆಗೋದೇ ಹಾಗೆ. ಪ್ಲಸ್ ಅಲ್ಲಿಂದ ಆಚೆಗೆ ನಾವು ನನಗೆ ತಮಿಳ್ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಇವತ್ತಿಗೆ ತಮಿಳ್ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ತೆಲುಗು ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ. ಯಾಕೆ? ನಾನು ಬೆಳೆದಿದ್ದು ಪೊಲೀಸ್ ಕ್ವಾರ್ಟರ್ಸಲ್ಲಿ, ನನ್ನ ಪಕ್ಕದ ಮನೇಲಿದ್ದಿದ್ದು ನನ್ನ ಕ್ಲೋಸ್ ಫ್ರೆಂಡ್ಸ್ ತಮಿಳಿಯನ್ಸ್. ಸೊ ಅವರೂ ಪೊಲೀಸವರೇ ಆಗಿದ್ದರು. ಸೊ ಹಾಗಾಗಿ ನಾವು ಎಲ್ಲಿರ್ತೀವೋ ವಾತಾವರಣಕ್ಕೆ ಅವ್ರ ಜೊತೆ ಮಾತಾಡಿ ಆ ಭಾಷೆ ಕಲ್ತ್ಬಿಡ್ತೀವಿ, ಗೊತ್ತೇ ಆಗೋದಿಲ್ಲ. ಆ ಥರದ್ರಲ್ಲಿ ನನ್ನ ಜೊತೆಯಲ್ಲಿ ಒಂದು ಹಳ್ಳಿಯಲ್ಲಿ ಬೆಳೆಯೋವಂಥ ಮುಸ್ಲಿಂ ಮನೆಯಲ್ಲಿ ಬೆಳೆದಂಥವಳು ಇವಳು. ಸೊ ಹಾಗಾಗಿ ನನಗೂ ಅವಳಿಗೆ ಪರಿಚಯ ಆಗುತ್ತೆ. ಸೊ ಹೀಗೆ ನನ್ನ ಪಾತ್ರ ಒಂದು ಹುಡುಗಿಯಿಂದ ಸುತ್ತಾ ಹೋಗುತ್ತೆ. ಸಿನಿಮಾದಲ್ಲಿ ಹುಡುಗಿಯಿಂದ ಸುತ್ತಾಡುವಂಥ ಪಾತ್ರ, ನಿಜ ಜೀವನದಲ್ಲಿ ಎಷ್ಟು ಹುಡುಗಿರಿಂದ ಸುತ್ತಿದ್ದೀರಾ ತಮಾಷೆಯಾಗಿ? ಓ ಮೈ ಗಾಡ್, ನಿಜ ಸಿನಿಮಾದಲ್ಲಿ ಸುತ್ತಾ ಇದ್ನಲ್ಲ ಅದೇ ಇಂಪಾರ್ಟೆಂಟ್. ಇವಾಗ ಅವರು ಹುಡುಗಿಯಿಂದ ಸುತ್ತಿದ್ದಾರೆ ಅಂತ ಹೇಳಿದ್ರು. ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಜನ ಹುಡುಗರು ಹಿಂದೆ ಸುತ್ತಿದ್ರು ಹಾಗಿದ್ರೆ? ರಿಯಲ್ ಲೈಫ್ ಟಾಕ್ ಅಬೌಟ್ ರಿಯಲ್ ಲೈಫ್. ನಾನೇ ಬೇಚಾರ ಒಬ್ಬರೇ ಸುತ್ತಿರೋದಂತ ಅಲ್ಲ ಸರ್, ಇದು ನಂಬಕ್ಕಾಗತ್ತಾ? ಅದನ್ನ ಹೇಳ್ತೀನಿ. ಚಾನ್ಸ್ ಇಲ್ಲ, ಸುಳ್ಳು ಸುಳ್ಳು, ಇದು ನಂಬಕ್ಕೆ ಆಗಲ್ಲ. ಇದು ನಾನು ಅಟ್ಲೀಸ್ಟ್ ನಗಾಡ್ದೆ, ಹೌದು ಗುರು ಯಾರೋ ಸುತ್ತಾಡಿನಲ್ಲ ಅಂತ. ಇಷ್ಟೇ ಸರ್, ನೋಡಿ ಹೇಳಲ್ಲ ಅದೇ ಏನ್ ಅದ ಸರ್. ಅದು ಇದೊಂದು ಒಳ್ಳೆಯದೇ ವಿಷಯ ಏನಂದ್ರೆ ಎಷ್ಟು ಬೇಕೋ ಅಷ್ಟೇ ಗೊತ್ತು. ಎಷ್ಟು ಬೇಕು ಅಷ್ಟು ಗೊತ್ತು. ವೆರಿ ಗುಡ್. ಸೊ ಎಷ್ಟು ಸುತ್ತಾಡಿದ್ದೀನಿ ಅನ್ನೋದಕ್ಕಿಂತ ಈ ಥರದ್ದೊಂದು ಸುತ್ತಾಟ ಇದೆಯಲ್ಲ ಈ ಸಿನಿಮಾದಲ್ಲಿ ತೋರಿಸಿರೋದು ಸುತ್ತಾಟ ನಂಗೆ ತುಂಬ ಕನೆಕ್ಟ್ ಆಗುತ್ತೆ ಸರ್. ನಿಜ ಲೈಫ್ ರಾಜೀವಗೂ ಸಿನಿಮಾದ ಮನುಗೂ ನಡುವೆ ಇರೋ ಕ್ಯಾರೆಕ್ಟರ್ ಎಷ್ಟು ಕನೆಕ್ಟ್ ಆಗುತ್ತೆ? ವಾವ್, ಇದು ಒಳ್ಳೆ ಪ್ರಶ್ನೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕ್ಲೋಸ್ ಸರ್ಕಲ್ ಇರ್ಬೋದು, ನನಗೆ ಗೊತ್ತಿರೋ ಸ್ನೇಹಿತರಿಗಿರ್ಬೋದು,
ರಾಜೀವ್ ಹೆಂಗೆ ಅಂತ ಚೆನ್ನಾಗಿ ಗೊತ್ತು. ಈಸಿ ಗೋ ಜಾಲಿ ಗಾಯ್, ಯಾವುದನ್ನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ಫ್ಯಾಕ್ಟ್ ತಲೆ ಕೆಡಿಸ್ಕೊಬೇಕಾಗೂ ಇಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದು ಕೋಟ್ಯಾಂತರ ಅಭಿಮಾನಿಗಳು ಇಟ್ಕೊಂಡು ಏನೇ ಇದ್ರೂ ಪಟ್ಟ ನಂಗೆ ದೇವ್ರು ಕರ್ಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಉದಾಹರಣೆ ಎಷ್ಟು ದೊಡ್ಡದಾಗಿದೆ ನಮ್ಮ ಹತ್ರ ಇವತ್ತಿಗೆ, ಎಷ್ಟು ದೊಡ್ಡದಾಗಿದೆ. ತುಂಬ ನೋವಾಗುತ್ತೆ. ಅದು ಅಂಥ ಒಂದು ಉದಾಹರಣೆ ಇರಬೇಕಾದ್ರೆ ಏನು ಕಮ್ಮಿ ಇತ್ತು ನಮ್ಮ ಅಪ್ಪು ಸರಿಗೆ? ಎಲ್ಲ ಇದೆ ಅಲ್ಲ, ಬಟ್ ದೇವ್ರು ಕರ್ಸ್ಕೊಂಡ್ಬಿಟ್ಟ. ಸೊ ನಾನು ಇವತ್ತಿಗೂ ಅದೇ ನನ್ನ ಕ್ಯಾರೆಕ್ಟರೇ ಹಾಗೆ. ನನ್ನ ಹತ್ರ ಇವತ್ತು ಜೋಬ್ನಲ್ಲಿ ಒಂದು 1000 ರೂಪಾಯಿ ದುಡ್ಡು ಇದ್ದರೆ ನಾನು ಒಂದು 1000 ರೂಪಾಯಿ ತಿಂತೀನಿ, ಖುಷಿಯಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ. ಯಾವತ್ತೂ ಅಯ್ಯಯ್ಯೋ ಇಷ್ಟೊಂದು ಏನೋ ಒಂದು ಮಾಡಬೇಕು, ನಾನು ಆ ಥರ ಇರಬೇಕು, ನಾನು ಈ ಥರ ಇರಬೇಕು ಅಂತ ಖುಷಿಪಟ್ಟು ಯೋಚನೆ ಮಾಡ್ದೇ ಅಲ್ಲ. ನಂಗೆ ಅದು ಐಡಿಯಾನೂ ಇಲ್ಲ ತಲೆನಲ್ಲಿ. ಇದ್ರಲ್ಲಿ ಮಜಾ ಮಾಡಿದ್ದೀನಿ, ಇದ್ರಲ್ಲಿ ಖುಷಿಯಾಗಿದ್ದೀನಿ, ಮುಂದೆನೂ ಹಾಗೆ ಇರ್ತೀನಿ. ಯಾಕೆ ಗೊತ್ತಾ, ಏನೋ ಜಾಸ್ತಿ ಇದ್ದಾಗ ಅದನ್ನು ಕಾಪಾಡ್ಕೊಬೇಕು ಅನ್ನೋ ಭಯ, ಏನೋ ಇಲ್ಲದೆ ಇದ್ದಾಗ ಕೊರಗಬೇಕು ಅನ್ನೋ ಒಂದು ಅಲ್ಲಿರುತ್ತೆ. ನಂಗೆ ಅವೆರಡೂ ಇಲ್ಲ. ಚೆನ್ನಾಗಿದ್ದೀನಿ, ಒಂದು ಒಳ್ಳೆ ಫ್ಯಾಮಿಲಿ ಇದೆ. ಇದೇ ಕ್ಯಾರೆಕ್ಟ್ರು ಮನು, ಅಷ್ಟೇ ಹತ್ತಿರವಾಗಿದ್ದಾನೆ ಕ್ಯಾರೆಕ್ಟರ್ಗೆ ಮನು. ಅವ್ನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಏನೂ ಯೋಚನೆ ಮಾಡಲ್ಲ ಜಾಸ್ತಿ. ಇವತ್ತೇನು ನಡೆಯುತ್ತೋ ಅದನ್ನು ಮಾತ್ರನೇ ಮಾಡ್ತಾನೆ. ಅವನ ಮುಗ್ಧತೆನ ಮನು ಅನ್ನೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಪೊಟ್ರೆ ಮಾಡಿದೆ. ಅದು ಡೆಫಿನೆಟ್ಲಿ ಜನ ಕನೆಕ್ಟ್ ಆಗುತ್ತೆ. ಅದು ಮನು ಪ್ರಕಾರ. ಇವಾಗ ಡೈರೆಕ್ಟ್ ಈ ಕತೆ ಹೀಗಿದೆ, ನೀವು ಇದಕ್ಕೆ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂದಾಗ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ಈ ಕತೆನ ಕಮ್ಮಿ ಅಂದರು ಒಂದು 6-7 ವರ್ಷದ ಹಿಂದ್ಗಡೆ ಕೇಳಿದ ಕತೆ. ನಾನು ಇದನ್ನು ತುಂಬ ಚೆನ್ನಾಗಿ ಕತೆ ಹೇಳಿದ್ರು ನನಗೆ ಡೈರೆಕ್ಟ್ರು. ನನಗೇನಕ್ಕೆ ಈ ಪಾತ್ರ ಇಷ್ಟ ಆಯಿತು ಅಂತಂದರೆ, ಅಥವಾ ಈ ಕತೆ ಇಷ್ಟ ಆಯಿತು ಅಂತಂದರೆ, ಕತೆ ನನ್ನ ಸುತ್ತ ಇಲ್ಲ, ಕತೆ ಹೀರೋಯಿನ್ ಸುತ್ತನೂ ಇಲ್ಲ, ಕತೆ ಯಾವುದೋ ಒಂದು ಪಾತ್ರದ ಮೇಲೆ ನಿಂತ್ಕೊಂಡಿದೆ ಇಲ್ಲ. ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಕತೆ ಒಂದು ವಿಷಯದ ಮೇಲೆ ನಿಂತಿದೆ, ಒಂದು ಟಾಪಿಕ್ ಮೇಲೆ. ಇವತ್ತು ಎಷ್ಟೊಂದು ಜನ, ನೀವು ತುಂಬ ಜನ ಇಂಟರ್ವ್ಯೂಸ್ ಮಾಡಿರ್ತೀರ, ಎಷ್ಟೋ ಜನಕ್ಕೆ ಏನಕ್ಕೆ ಸಿನಿಮಾ ಹೋಗಿ ನೋಡಬೇಕು, ಏನಕ್ಕೆ ಸಿನಿಮಾ ಏನು ಚೆನ್ನಾಗಿದೆ ಸರ್ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇರುತ್ತೆ, ಏನೋ ಅವ್ರಿಗೆ ಬೇಕಾಗಿರ್ತಾ ಇರುತ್ತೆ. ಬಟ್ ನೋಡಿ ಬಂದಮೇಲೆ ಒಂದು ಒಪಿನಿಯನ್ ಅಂತೂ ನಿಮ್ಗೆ ಯಾವಾಗಲೂ ಸಿಕ್ಕಿದೆ. ಏನು ಸರ್, ಇವತ್ತು ನಾರ್ಮಲ್ ಒಬ್ಬ ಯಾರೋ ರೋಡಲ್ಲಿ ಹೋಗೋ ಆಡಿಯನ್ಗಾಗಲಿ ಅಥವಾ ದುಡ್ಡು ಕೊಟ್ಟು ನೋಡೋಂಥ ಸಿನಿಮಾ ಅವನೇ ದೇವರು, ಅವನೇ ದುಡ್ಡು ಕೊಡೋದಂದ್ರೆ ಅವನೇ ದೇವರು. ಯಾಕೆ ಅಂತಂದರೆ ಅವ್ನು ಹೇಳ್ತಾನೆ, ಸರ್ ಕಂಟೆಂಟೇ ಇಲ್ಲ ಸರ್ ಸಿನಿಮಾಲಿ ಅಂತ. ಆ ಒಂದು ಪದ, ಕಂಟೆಂಟ್ ಅನ್ನೋ ಒಂದು ಪದ ಈಸಿಯಾಗಿ ಓದೋಕೆ ಗೊತ್ತಿಲ್ಲದರೋ ಒಂದು ಬಯಲು ಬರುತ್ತೆ. ಯಾಕಂದ್ರೆ ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಕೇಳಿ ಎಲ್ಲರ ಬಯಲು ಕಂಟೆಂಟ್ ಇಲ್ಲ. ನನ್ನ ಸಿನಿಮಾಲಿ ಕಂಟೆಂಟೇ ಹೀರೋ. ಸೊ ನನಗೆ ಅದಕ್ಕೆ ಇಷ್ಟ ಆಯಿತು. ಇಲ್ಲಿ ಯಾರೂ ಇಲ್ಲ, ಹೀರೋ ಅಂತ ಯಾರೂ ಇಲ್ಲ, ಇನ್ನೊಂದೇನಿಲ್ಲ. ಒಂದು ವಿಷಯನ ಇಟ್ಕೊಂಡು ಅದು ಸುತ್ತ ಹೆಂಗೆ ಸುತ್ತೀವಿ ಅನ್ನೋದೇ ನನ್ನ ಕಂಟೆಂಟ್. ಸೊ ಹಾಗಾಗಿ ಈ ಕತೆ ನಾನು ಕೇಳಿದಾಗ ಒಂದಷ್ಟು ಚೇಂಜಸ್ಗಳಾಯಿತು. 1 ವರ್ಷ, 2 ವರ್ಷ, 3 ವರ್ಷ, ತುಂಬ ವರ್ಷನ್ಸ್ ಆಯಿತು. ಕೋವಿಡ್ ಬಂದ್ಬಿಡ್ತು. ಆ ಕೋವಿಡ್ ಟೈಮಲ್ಲೂ ಇದನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಬಂತು. ಆ ಟೈಮಲ್ಲಿ ಹೌದು, ಈ ಕಂಟೆಂಟ್ನ ಯಾರ ಮುಖಾಂತರ ಹೆಂಗೆ ತಲುಪಿಸ್ಬೋದು ಅಂತ ಬಂದಾಗ್ಲೇ ಅಣ್ಣನ ಹೆಸರು ನಮ್ಮ ತಲೆಗೆ ಬಂದಿದ್ದು. ಸೊ ಆ ಕಂಟೆಂಟನ್ನು ನಾನು ಹೇಳ್ಬೇಕು ಹೇಳ್ತಾರೆ ಮೇಡಮ್. ಇವಾಗ ನಾನು ಇದೇ SSTನಲ್ಲೇ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಎಷ್ಟು ಜನ SST ನೋಡ್ತಾರೆ, ಎಷ್ಟು ಜನ ನೋಡ್ತಾರೆ ಅನ್ನೋದನ್ನ ಒಂದು ಫಿಲ್ಟರ್ ಮಾಡೋಣ. ನೋಡಿದವರಲ್ಲಿ ಎಷ್ಟು ಜನ ನನ್ನ ಮಾತು ಹೋಗ್ತಾರೆ, ಯಾಕೆ ನಡ್ಕೊಂತಾರೆ ನಾನು ಹೇಳ್ದಂಗೆ. ಅದಕ್ಕೆ ಯಾರಾದರೂ ಒಬ್ಬರು ದೊಡ್ಡ ವ್ಯಕ್ತಿ ಇರಬೇಕು, ಅವ್ರು ಹೇಳ್ದಾಗ ಕೇಳ್ತಾರೆ. ಆಯಿತು, ನಾನು ನಿಮಗೆ ಒಂದು ಸ್ಮಾಲ್ ಎಕ್ಸಾಂಪಲ್. ಇದೇ TV-ನಲ್ಲಿ ನಾನು ಕೊಡೋ ಇಂಟರ್ವ್ಯೂಗೂ ಅಣ್ಣ ಕೊಡೋ ಇಂಟರ್ವ್ಯೂಗೆ ಎಷ್ಟು ಡಿಫ್ರೆನ್ಸ್ ಇದೆ. ಯಾಕೆ ನೋಡ್ತಾರೆ ನಂಗೆ ಗೊತ್ತಿಲ್ಲ. ನಾಳೆ ನನ್ನ ಸಿನಿಮಾ ಗೆಲ್ಬೋದು, ಅಥವಾ ನಾಳೆ ನಾನು 4 ಜನಕ್ಕೆ ಕೇಳೋ ಅಂತ ಒಂದು ಪರಿಸ್ಥಿತಿ ಬರ್ಬೋದು, ಅಥವಾ ನನ್ನ ಸ್ನೇಹಿತರು ನನ್ನ ಮಾತು ಕೇಳ್ಬೋದು. ಸಾಕು ಅಷ್ಟು ಜನ ಕೇಳಿದ್ರೆ. ಸೊ ಆ ಥರದ್ದು ಒಂದು ಕಂಟೆಂಟನ್ನು ಯಾರಿಗೆ ಹೇಳಬೇಕು, ಹೆಂಗೆ ಹೇಳಬೇಕು ಅನ್ನೋದೇ ಈ ಸಿನಿಮಾ. ಸೊ ಅದಕ್ಕೆ ಅವ್ರ ಹತ್ರನೇ ನಾವು ಈ ಸಂದೇಶನ ಹೇಳಿಸ್ಬೇಕು ಅಂತ ಹೇಳಿದಾಗ ಅವರಿಗೆ ಎಲ್ಲದಕ್ಕಿಂತ ಜಾಸ್ತಿ ಈ ಕಂಟೆಂಟ್ ಇಷ್ಟ ಆಯಿತು. ಇದನ್ನು ನನ್ನ ಕೈಲಿ ಹೇಳಿಸ್ತಾ ಇದ್ದಾರೆ ಜನಕ್ಕೆ. ಸರಿ, ನಾನು ಹೇಳ್ತೀನಿ ಕಣೋ, ಯಾಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರೋ ಒಬ್ಬ ಸ್ಟಾರ್ ನೋಡುತ್ತೀವಿ ನಾವು, ಹಾಗೆಯೇ ಇದನ್ನು ಒಂದು ಕಂಟೆಂಟ್ ಬ್ರ್ಯಾಂಡ್ ಆಗಿ ಒಬ್ಬರು ಸ್ಟಾರ್ ಹತ್ರನೇ ಈ ವಿಷಯ ಹೇಳಿಸ್ಬೇಕು ಅಂತ. ಆ ಕಂಟೆಂಟ್ ಸುತ್ತ ನಾವೆಲ್ಲ ಸುತ್ತಾ ಇದ್ವಿ. ಸೊ ಅದಕ್ಕೆ ಆ ಕತೆ ನನಗೆ ಇಷ್ಟ ಆಯಿತು. ಅದನ್ನು ಇವ್ರು ಹೇಳ್ತೀರಂತ ಒಪ್ಕೊಂಡ್ಮೇಲೆ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ಸಿಕ್ಕಿದ್ದು. ಅಕಸ್ಮಾತ್ ಇವ್ರು ಹೇಳಲ್ಲ ಅಂತ ಅನ್ಕೊಂಡಿದ್ರೆ ಯಾರ ಹತ್ರನೂ ಹೋಗ್ಬೋದಿತ್ತು, ಯಾರ ಹತ್ರನೂ ಹೇಳಿಸ್ಬೋದಿತ್ತು. ಬಟ್ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ. ಸೊ ನಾನು ಏನು ಹೇಳಬೇಕು ಅಂತ ಹೇಳ್ದಿರೋ ಒದ್ದಾಡ್ತಾ ಏನೋ ಅದೇ ವಿಷಯ. ಸೊ ಅದಕ್ಕೆ ನನಗೆ ಈ ಕತೆ ಇಷ್ಟ ಆಯಿತು.
ಇದನ್ನು ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು ಡೈರೆಕ್ಟ್ರು. ಬಟ್ ಅದನ್ನೇ ಹೇಳೋದು ಯಾವಾಗಲೂ ನಾವು ಇಲ್ಲಿಗೆ ಬರಬೇಕು, ಎಷ್ಟೊಂದೆಲ್ಲ ಮಾಡಬೇಕು ಅನ್ನೋದನ್ನು ನಿಮ್ಮ ಟೀಮ್ ಪ್ಲ್ಯಾನ್ ಮಾಡ್ತಾ ಇದೆ. ಅದನ್ನು ನೀವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದೇ ಡೈರೆಕ್ಟರ್ ಕೆಲಸ. ನಾವು ಎಷ್ಟೊಂದೆಲ್ಲ ಕತೆ ಹೇಳಿ ಇದು ಮಾಡಿ ಪೇಪರಲ್ಲಿ ಇಟ್ಟು ಎಲ್ಲ ಮಾಡಿರ್ತೀವಿ. ಅದನ್ನು ಅವರು ಹೆಂಗೆ ಜನಕ್ಕೆ ತೋರಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ನನ್ನ ಪಾತ್ರಕ್ಕೆ ನಾನು ನಿಜವಾಗ್ಲೂ 100% ಕೊಟ್ಟಿದ್ದೀನಿ. ಅದಕ್ಕೆ ನಾನು ಜಾಸ್ತಿ ಕೊಟ್ಟಿದ್ದೀನಿ ಅಂದರೆ ತಪ್ಪಾಗ್ಬಿಡುತ್ತೆ. ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದೀನಿ ನಾನು. ಜಾಸ್ತಿ ಕೊಟ್ಟಿಬಿಟ್ಟಿದ್ದೀನಿ ಅಂತಂದರೆ ಈ ಹುಡುಗನ ಕೈಲಿ ಇಷ್ಟ ಆಗೋದು ಅಂತ ಇಲ್ಲ, ನಾನು ಇನ್ನೂ ಜಾಸ್ತಿ ಮಾಡ್ತೀನಿ. ಆದರೆ ನನಗೆ ಆ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟು ನಾನು ಮಾಡಿದ್ದೀನಿ ಅನ್ನೋದು ಆ ಕಥೆಯಲ್ಲಿರುವಂಥ ಒಂದು ಕಂಟೆಂಟು. ಸೊ ಈ ಕತೆ ಕೇಳಿದಾಗಲೇ ನಾನು ಏನು ಅಂದ್ಕೊಂಡಿದ್ದೆ ಮೊದಲನೇ ದಿವಸ, ಇವತ್ತು ನನ್ನ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ನಾನು ಅದಕ್ಕೋಸ್ಕರ ನಾನು ಸಿನಿಮಾ ಮಾಡಿದ್ದೀನಿ. ಕತೆ ಸಮಾಜಕ್ಕೆ ಒಂದು ಸಂದೇಶನ ಕೊಡುತ್ತೆ. ಅದಕ್ಕೆ ಈ ಸಿನಿಮಾ ಮಾಡಿದೆ. ಸರ್, ಇದರಲ್ಲಿ ಮೇನ್ ಒಂದು ಒಳ್ಳೆ ಖುಷಿ ವಿಷಯ ಅಂದರೆ ನಮ್ಮ ಸುದೀಪ್ ಸರ್ ಆರ್ಟ್ ಮಾಡಿರೋದು. ಹೌದು, ನಮ್ಮ ಸುದೀಪ್ ಸರೇ ಇದಕ್ಕೆ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ನಿಮ್ದಾಗಿತ್ತಾ ಡೈರೆಕ್ಟರ್ದಾಗಿತ್ತಾ? ಆಬ್ವಿಯಸ್ಲಿ ಡೈರೆಕ್ಟರ್ ಬರೋದು ಸೆಕೆಂಡು. ನನ್ನ ಆಸೆನೇ ಇದ್ದೇ ಇರುತ್ತೆ. ಅದಾದಮೇಲೆ ನನಗೋಸ್ಕರನೇ ಯಾಕೆ ಈ ಸಿನಿಮಾಗೆ ಬಂದು ಇದೇ ಸಿನಿಮಾಗೆ ಯಾಕೆ ಹೇಳಬೇಕು ಅಥವಾ ಅವರೇ ಈ ವಿಷಯನ ಯಾಕೆ ಹೇಳಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ಸಿನಿಮಾ ಅವ್ರು ಮಾಡ್ತಾರೆ ಮಾಡಲ್ಲ ಅನ್ನೋದು ದೂರದ ಮಾತು, ತುಂಬ ದೂರದ ಮಾತು. ಆದರೆ ಈ ವಿಷಯನ ಹೇಳಬೇಕು ಅಂತ ಅವ್ರು ಒಪ್ಕೊಂಡ್ರಲ್ವಾ, ಅದು ಅವ್ರ ದೊಡ್ಡ ಗುಣ. ಹೌದು. ಸೊ ಹಂಗಾಗಿ ನಾವು ಯಾವಾಗಲೂ ಎಲ್ಲರೂ ಹೇಳ್ತಾರೆ ಮ್ಯಾಮ್, ನನಗೆ ಇದೊಂದು ಅರ್ಥ ಆಗೋದಿಲ್ಲ, ನನಗೆ ನೀವು ತುಂಬ ಕ್ಲೋಸು ಅಂತಂದರೆ ನಾನು ಹೇಳಿದ್ದೆಲ್ಲ ನೀವು ಮಾಡಬೇಕಾ? ವಾಸ್ತವ್ಯ ಅಪ್ಪ ಅಮ್ಮನ ಮಾತೆ ಕೆಲಸ ನಾವು ಕೇಳಲ್ಲ. ಸೊ ಒಂದು ಕ್ಲೋಸ್ ಫ್ರೆಂಡ್ ಇರಬೇಕಾದ್ರೆ ನಾವು ಹೇಳಿದ್ದೆಲ್ಲ ಅವ್ರು ಮಾಡಬೇಕು ಅನ್ನೋದು ರೂಲ್ಸ್ ಏನಿಲ್ಲ. ನಾವು ಹಂಗಂತ ನಾನು ಹೇಳಿದ್ದಿಲ್ಲ ನೀವು ಮಾಡಿಲ್ಲ ಅಂತ ನೀವು ಅಂದಮೇಲೆ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಯಾಕೆ ಮಾಡ್ಕೊಬೇಕು? ನಾನು ಹೇಳಿದ್ದೆಲ್ಲ ಶ್ರೀತಾ ಮಾಡೋಕ್ಕಾಗಲ್ಲ, ಶ್ರೀತಾ ಹೇಳಿದ್ದೆಲ್ಲ ನಾನು ಮಾಡೋಕ್ಕಾಗಲ್ಲ. ಸೊ ಅದನ್ನೇ ಹೇಳೋದು ಎಕ್ಸ್ಪೆಕ್ಟೇಷನ್ ಅಂತ. ಸೊ ಹಾಗಾಗಿ ಅವರು ನಾನು ಮಾಡಲ್ಲ ಕಣೋ, ಇದನ್ನ ಯಾವತ್ತಾದ್ರೂ ಮಾಡಿಸೋ ಅಂತ ಹೇಳ್ಬೋದಿತ್ತು. ಆದರೆ ಈ ಪಾತ್ರದಕ್ಕಿಂತ ಜಾಸ್ತಿ ಅವ್ರು ಮರ್ಯಾದೆ ಕೊಟ್ಟಿದ್ದು ಸಿನಿಮಾಗೆ. ಅವರಂದ್ರು ಇಲ್ಲ, ಈ ಕಂಟೆಂಟನ್ನು ಜನಕ್ಕೆ ಹೇಳೋದಕ್ಕೆ ನನ್ನನ್ನು ಬಳಸ್ಕೊತಾನೆ ಅಂದಾಗ ಇಲ್ಲಿ ಒಂದು ಸ್ವಾರ್ಥ ಏನಿಲ್ಲ, ಕತೆ ಹಂಗಿದೆ ಅಂತ ಹೇಳಿದಾಗ ಒಪ್ಕೊಂಡ್ರು. ಅದೇ ಸುದೀಪ್ ಸರ್ ಅವತ್ತು ಒಪ್ಕೊಳ್ತಾ ಇದ್ರು, ನನಗೆ ಅದೇ ಪ್ರೀತಿ ಇರ್ತಾ ಇತ್ತು, ಅದೇ ಮರ್ಯಾದೆ ಇರ್ತಾ ಇತ್ತು. ಬಟ್ ಅವ್ರು ದೊಡ್ಡ ಗುಣ ಆ ಪಾತ್ರಕ್ಕೋಸ್ಕರ ಅವ್ರು ಒಪ್ಕೊಂಡ್ರು. ಸೊ ಇವಾಗ ಯಾರ ಆಸೆನೂ ಲೆಕ್ಕಕ್ಕೆ ಬರೋಲ್ಲ. ಡೈರೆಕ್ಟರ್ ಆಸೆ ಹೌದು ಮ್ಯಾಮ್, ಎಷ್ಟೋ ಜನ ಸಿನಿಮಾ ಕತೆ ಹೇಳಕ್ಕೆ ಬರ್ತಾರೆ, ಇನ್ನೊಂದು ಮಾಡೋಕ್ಕೆ ಬರ್ತಾರೆ. ಯಾರಿಗೋ ಪರಿಚಯ ಇದೆ ಅಂತ ಹೇಳಿದಾಗ ಅವ್ರನ್ನೂ ಬಳಸ್ಕೊಳ್ಳೋಣ ಅನ್ನೋ ಒಂದು ಆಸೆನೇ ಹೇಳ್ತಾರೆ. ಹಂಗಾಗಲ್ವಲ್ಲ. ಸೊ ಅದಕ್ಕೆ ಸರ್ ಸುದೀಪ್ ಸರ್ ಅಂದರೆ ಎಲ್ರಿಗೂ ಅಷ್ಟು ಇಷ್ಟ ಆಗೋದು ಇಂಥ ವಿಷಯಕ್ಕೇನೆ, ಅವ್ರನ್ನ ಅಷ್ಟು ಪ್ರೀತಿ ಮಾಡೋದು ಜನ. ಸರ್ ಇವಾಗ ಇನ್ನೊಂದೇನು ಗೊತ್ತಾ, ನಾವುಗಳೇ ಮಾತಾಡ್ತಿದ್ದೀವಿ, ಪಾಪ ಹೀರೋಯಿನ್ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಹೀರೋಯಿನ್ ನೀವು ಮಾತಾಡ್ಸಕ್ ಶುರು ಮಾಡಿ ನನಗೊಂದು ಮ್ಯೂಟ್ ಬಟನ್ ಕೊಡಿ. ಇವಾಗ ಅದಕ್ಕೆ ಏನ್ ಮಾಡೋದು ಗೊತ್ತಾ, ನಿಮ್ ಸಿನಿಮಾದ ಹಾಡಿದೆಯಲ್ಲ ಉಸಿರೆ ಉಸಿರೆ ಸಾಂಗು, ಅವ್ರ ಕಡೆಯಿಂದ ನೀವು ಹಾಡಿಸ್ಬೇಕು. ಮಾಡ್ತಾರೆ. ಒಂದು 2-3 ಲೈನ್ ಅವತ್ತು ಕಲ್ತ್ಕೊಂಡಿದ್ದಾಳೆ. ಹಮಾರಾ ಜೋ ಸಾಂಗ್ ನಾ ಥೋड़ा बोले गाते थे क्या? ಮೊದಲ ಸಲ you know that song? हाँ, but words won't be correct now. ಮೊದಲ ಸಲ I can. और एक song है ना हमारा ಮೊದಲ ಸಲ और ಉಸಿರೆ ಉಸಿರೆ ನನ್ನ ಉಸಿರೆ ಈ ಉಸಿರ ಮರೆತೆಯ ಈ ಉಸಿರ ಮರೆತೆ ನಾನು ಇರದ ಕ್ಷಣದಿ ನನ್ನ ಹುಡುಕ ಹೊರಟೆಯ ಕಟ್ಟಿದಂತ ಕನಸ ಕಗ್ಗತ್ತಲಾಗಿಸಿ ಎದೆಯ ಮಣ್ಣಾನತೆ ಆರಿಸಿ ಬಿಟ್ಟೆಯ. ಎಷ್ಟು ಚೆನ್ನಾಗಿ ಆಡ್ತಾರೆ ಸರ್. ಅವ್ರ ಜೊತೆ ಅವರಷ್ಟೇ ಅಲ್ಲ, ನೀವು ಕೂಡ ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ಹಾಡಕ್ ಆಸೆ, ನೋಡೋಣ. ನೋಡಿ ಸರ್ಗೆ ಹಾಡು ಹೇಳಕ್ ಆಸೆ ಇರುತ್ತೆ, ಮುಂದೆ ಸಿನಿಮಾ ಮಾಡೋದ್ರಲ್ಲಿ ಅವ್ರು ಮಾಡೋ ಸಿನಿಮಾದಲ್ಲಿ ಅವರೇ ಹಾಡು ಹೇಳ್ಬೇಕು. ಪಾಪ ಹಂಗೆ ಹೇಳಿಬಿಟ್ರೆ ನೀವು ನನ್ನ ಸ್ನೇಹಿತರೆ ನನ್ನ ಒಳಸದೆ ನಿನ್ನ ಕೆಲಸ ನೀನು ಮಾಡೋ ಮುಚ್ಕೊಂಡು ಅಂತ. ಏನಿಲ್ಲ ಸರ್, ಅಷ್ಟೇನಿಲ್ಲ, ಚೆನ್ನಾಗೇ ಹಾಡ್ತೀರಾ ನೀವು. ಡೆಫಿನೆಟ್ಲಿ ಈ ಸಾಂಗು ಮತ್ತೆ ಇನ್ನೊಂದು ಸಾಂಗು ನಾನು ಇನ್ನೊಂದು ಹೇಳಬೇಕು. ನಿಮ್ಮ ಸಾಂಗ್ ಹೇಳಿ ಅಂತ ಹೇಳಿದ ತಕ್ಷಣ ಹೇಳ್ತೀನಿ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಾಂಗ್ಸು. ಸಿಚುವೇಶನ್ಗೆ ತಕ್ಕನಾಗಿ ಕನೆಕ್ಟ್ ಆಗುತ್ತೆ. ಅಲ್ಲ, ಪ್ರತಿ ಸಿನಿಮಾದಲ್ಲೂ ಹಾಗೆ ಮಾಡೋದು.
ಬಟ್ ಆದರೆ ಏನಕ್ಕೆ ಈ ಥರದೊಂದು ಸಾಂಗ್ಸ್ ತುಂಬ ಕನೆಕ್ಟ್ ಆಗುತ್ತೆ ಅಂತಂದರೆ ಲವ್ ಸ್ಟೋರಿ ಇದು. ಸೊ ಎಷ್ಟು ಲವ್ ಸ್ಟೋರೀಸು ನಿಮಗೆ ಗೊತ್ತಿರೋ ಹಾಗೆ ನೀವು ಸಿನಿಮಾ ನೋಡೋಕ್ಕೆ ಶುರು ಮಾಡಿದಾಗಿಂದ ಎಷ್ಟು ಲವ್ ಸ್ಟೋರೀಸು ಖುಷಿಯಲ್ಲಿ ಎಂಡಾದಾಗ ನಿಮಗೆ ಇಷ್ಟ ಆಗಿದೆ, ಅಥವಾ ದುಃಖದಲ್ಲಿ ಎಂಡಾದಾಗ ನಿಮಗೆ ಇಷ್ಟ ಆಗಿದೆ, ಅಥವಾ ಯಾಕೋ ನಂಗೆ ಅರ್ಥ ಆಗಿಲ್ಲ ಅದು ಇದು ಹಿಂಗೆ ಆಗಬೇಕಾಗಿರೋದು, ಅವಳು ಅವನಿಗೆ ಸಿಗಲೇಬೇಕಿತ್ತು ಅಥವಾ ಇವನು ಅವಳಿಗೆ ಸಿಗಲೇಬೇಕಿತ್ತು, ತಪ್ಪು ಅಂತ ಅನಿಸಿದೆ. ಸರ್ ಖುಷಿಲಿ ಎಂಡ್ ಆದಾಗ ಖುಷಿ ಅನಿಸಿದೆ, ದುಃಖದಲ್ಲಿ ಎಂಡ್ ಆದಾಗ ತುಂಬ ಕನೆಕ್ಟ್ ಆಗಿದೆ ಸಿನಿಮಾ. ಖುಷಿಯಲ್ಲಿ ಎಂಡಾದಾಗ ತುಂಬ ಖುಷಿ ಖುಷಿಯಾಗಿದೆ. ಅನ್ಸಿದೆ. ಯಾವ್ದನ್ನ ಜಾಸ್ತಿ ಮರ್ತೋಗ್ತೀವಿ ನಾವು, ಖುಷಿನಾ ದುಃಖನ? ಖುಷಿನ. ಅದು ವಿಷಯ. ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಇವಾಗ ಎಲ್ಲ ತರ ಲವ್ ಸ್ಟೋರಿಗಳು ಬಂದಿದೆ, ನಿಮ್ ಸಿನಿಮಾದಲ್ಲಿ ಇನ್ ಯಾವ ತರ ಲವ್ ಸ್ಟೋರಿ ಇದೆ ಅಂತ. ನಮ್ಮ ಸಿನಿಮಾಲ್ಲೂ ಹುಡುಗ ಹುಡುಗಿ ಲವ್ ಸ್ಟೋರಿನೇ. ನಾವೇನು ಬೇರೆ ಏನು ಹೇಳಕ್ ಹೋಗಿಲ್ಲ. ಒಂದು ಒಬ್ಬ ಸ್ನೇಹಿತ ಇದ್ದಾನೆ, ಅವನದು ಲವ್ ಸ್ಟೋರಿ ಬೇರೆ ನನ್ನ ಜೊತೆಗೇನೆ, ಸೀತಾರಾಮು ಅಂತ. ಡೆಫಿನೆಟ್ಲಿ ಎಸ್, ಒಂದು ಲವ್ ಸ್ಟೋರಿ ಅಂತೂ ಹೌದು. ಆದರೆ ಇದರಲ್ಲಿ ಯಾಕೆ ಲವ್ ಸ್ಟೋರಿ ಅಂತೂ ಹೌದು, ಹುಡುಗ ಹುಡುಗಿನೂ ಹೌದು, ಎಲ್ಲ ನಿಜಾನೇ. ಬಟ್ ಯಾಕೆ ಒಂದೇ ಒಂದು ಪದ ಮೇಲಕ್ಕೆ ಹೋಗ್ತೀವಿ ಅಂತಂದರೆ ನನ್ನನ್ನು ಬಿಟ್ಟು ಅಥವಾ ನಿಮಗೂ ಅರ್ಥ ಆಗುತ್ತೆ. ಒಂದು ಇವಾಗ ನಾನು ನಾನು ಇಲ್ಲಿ ಯಾವುದನ್ನು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇಲ್ಲ, ಯಾವುದೇ ರೀತಿಯಾದ ಭೇದ ಭಾವನ ತರ್ತಾ ಇಲ್ಲ. ಆದರೂ ಹೇಳ್ತೀನಿ, ಯಾರಿಗೋ ಒಬ್ಬರಿಗೆ ತುಂಬ ಖುಷಿ ಆಗೋದು ಅಥವಾ ಹೌದಾ ಅಂತ ಅನ್ಸೋದು ಯಾವಾಗ ಅಂದರೆ, ಅವರು ಹಿಂದೂ ಅಂತೆ ಕಣೋ, ಈ ಹುಡುಗಿ ಮುಸ್ಲಿಮ್ ಅಂತೆ ಮಗ, ಇಷ್ಟಪಡ್ತಾರೆ, ಹೌದಾ ಹಿಂಗೆ ನಾರ್ಮಲಾಗಿ ಆಗಲ್ಲ ಇದು, ಹೌದಾ ಅವ್ರು ಹಿಂದೂ ಮುಸ್ಲಿಮ್ ಅಂತೆ ಮಗ, ಲವ್ ಮಾಡ್ತಾರೆ, ಇದು ರಿಯಾಕ್ಷನ್. ಸೊ ಅದಕ್ಕೆ ಈ ಸಿನಿಮಾ ಲವ್ ಸ್ಟೋರಿ ಸ್ವಲ್ಪ ವಿಭಿನ್ನ ಆಯಿತಾ. ಅದು ಮೊದಲನೇದು. ಎರಡನೇದು, ಎಲ್ಲ ಲವ್ ಸ್ಟೋರಿನಲ್ಲೂ ಮನೆಯಲ್ಲಿ ಒಪ್ಕೊಳ್ಳಲ್ಲ. ಇದರ ಹುಡುಗ ಮನೇಲಿ ಒಪ್ಕೊಂಡ್ರಲ್ಲ, ಇದರ ಹುಡುಗಿ ಮನೇಲಿ ಒಪ್ಕೊಳ್ಳಲ್ಲ. ನಾವು ಹಾಗೇನೆ ನಮ್ಮ ಯಾವುದೋ ಅವ್ರ ಮೇಲೆ ಒಪ್ಕೊಂಡ್ರಲ್ಲ, ಯಾವ ಮನೇಲಿ ಅಂತ ಹೇಳಲ್ಲ, ಸಿನಿಮಾದಲ್ಲಿ ಏನು ನೋಡ್ತಾರೆ ಆಮೇಲೆ ಆಯಿತಾ, ಯಾವುದೋ ಅವ್ರ ಮನೇಲಿ ಒಪ್ಕೊಳ್ಳಲ್ಲ. ಹೌದು, ಬಟ್ ಕೆಲವೊಬ್ಬರು ತುಂಬ ವರ್ಷ ಆದಮೇಲೆ ಪರಿಚಯ ಆಗಿ ಸಿಕ್ಕಿರೋರು ಇದ್ದಾರೆ. ಬಟ್ ಜೊತೆಲೇ ಬೆಳೆದಿರೋರು, ಜೊತೆಲೇ ಇರೋರು, ಅವರೂ ಇಷ್ಟಪಟ್ಟಾಗ ಅವರನ್ನೂ ಒಪ್ಕೊಳ್ದೇ ಇರೋರ ಮಟ್ಟಿಗೂ ಬರ್ಬೋದಾ ಅಥವಾ ಏನಾಗುತ್ತೆ ಅನ್ನೋದು ಒಂದು ಲವ್ ಸ್ಟೋರಿ. ನನ್ನ ಸಿನಿಮಾದಲ್ಲಿ ಜೊತೆಗೆ ಇದ್ದು ಮ್ಯಾಮ್ ಏನಂತಾರೆ ಗೊತ್ತಾ, ಈ ಅಚಾನಕ್ ಅಂದರೆ ಗೊತ್ತಾಗ್ದಿರನೇ ಆಗೋ ಅಂಥ ತಪ್ಪಿಗೆ ಯಾರು ಹೊಣೆ ಮ್ಯಾಮ್? ಯಾರು ಹೊಣೆ? ಯಾರನ್ನ ಹೊಣೆ ಮಾಡ್ತೀರಾ? ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವಿಬ್ಬರು ಸೇರ್ತೀವಾ ಸೇರಲ್ವಾ, ನನ್ನ ಕೇಳಿದ್ರೆ ಇವತ್ತು ನಿಮ್ಗೆ ಜ್ಞಾಪನೆ ಇರಲಿ, ನನ್ನ ಸಿನಿಮಾ ನೀವು ನೋಡಿದ್ಮೇಲೆ ಹೇಳಿ, ನಾವು ಸೇರ್ತೀವಿ. ಆದರೆ ಹೆಂಗೆ ಸೇರ್ತೀವಿ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಜೀವಂತವಾಗೂ ಸೇರ್ಬೋದು, ಜೀವ ಇಲ್ದಿರೋನೂ ಸೇರ್ಬೋದು, ಅದೇ ಕತೆ. ಅದೇ ಒಟ್ಟಿನಲ್ಲಿ ಲವ್ವರ್ಸ್ ಒಂದಾಗಬೇಕು ಅನ್ನೋದು ಕಂಟೆಂಟ್. ಹೌದು ಹೌದು ಅಲ್ವಾ ಹೌದು ಸರ್? ಇವಾಗ ಸಾಮಾನ್ಯವಾಗಿ ಮನೆಗಳಲ್ಲಿ ಲವ್ ಮಾಡ್ತಾ ಇದ್ದಾರೆ ಅಂದ್ರೇನೆ ಒಪ್ಪಲ್ಲ. ಹೌದು ಹೌದು ಯಾವ್ದೇ ಮನೆ ಆಗಿರ್ಬೋದು, ಕೆಲವೊಂದು ಮನೇಲಿ ಒಪ್ಪಬಹುದು ಈಸಿಯಾಗಿ, ಬಟ್ ತುಂಬಾ ಕಷ್ಟ ಹೌದು ಒಪ್ಪೋದು. ಹೌದು. ಅಂಥದ್ರಲ್ಲಿ ಲವ್ವೇ ಒಪ್ಪಲ್ಲ ಅಂದ್ಮೇಲೆ ಫ್ಯಾಮಿಲಿ ಬಂದೆಲ್ಲ ಸಿನಿಮಾ ಹೆಂಗ್ ನೋಡ್ತಾರೆ? ಚೆನ್ನಾಗಿ ಕೇಳಿದ್ರು. ಅದಕ್ಕೆ ಹೇಳೋಣ ಹತ್ರ ನಾನು ಉತ್ತರ ಕೇಳಿಸ್ತೀನಿ. ಈ ಪ್ರಶ್ನೆಗೆ ಅಟ್ಲೀಸ್ಟ್ ಉತ್ತರ शी इज टेलिंग किसी भी घर में और किधर भी इन दिस वर्ल्ड लव मैरिज के लिए पेरेंट्स एक्सेप्ट नहीं करेगा. Let's say 1% will give it to the person who parents who accept it. 1 or 2%. Let's say 5%. They will accept. Okay. But you have to tell in this why parents have to come see this cinema, though you know that people don't accept love marriages. Why parents should come and see? Why they should come and see? Because they're opposing love stories and they will not accept it. Then why should they come and see it? Why? Correct. हौदा. So mom and dad, like how they loves us and हम लोग को जैसे बड़े करते हैं, परवरिश करते हैं, so they always think good for us. But at the moment when we say that I love someone and I want to marry him or her, so they will oppose always. Like maybe they will think in their point of view they will think that this guy or this girl won't be correct for her or him. But I always feel like they should give a chance. They should at least meet that person and judge before judging anyone. They should meet that. In India and
world, I always feel that Hindu-Muslim is always a big problem. If it is someone is Hindu, someone is Muslim, then though definitely it's a big no. But anything in this world, before love, nothing comes. So mom, dad also, they gives us love. So if they gives us love, they should come for this only, because they should understand parents should understand what exactly their daughter or sons gone through of this kind of situations. When they love someone, they wants to settle with them or spend their full life, entire life. And without love, if they are going to get married to any other person, definitely they will not be happy for full life. So that's the biggest point, and I don't think so, we should judge anyone without knowing them, whether it is Hindu, whether it is Muslim. When it love comes, nothing works. Only heart works, no logic works. So mom and dad को support करना चाहिए. So that's why I feel like they should come. ಅದಕ್ಕೆ ಎಕ್ಸ್ಟೆಂಡೆಡ್ ಆಗಿ ನಾನು ಹೇಳ್ತೀನಿ, ಈ ಸಿನಿಮಾದಲ್ಲಿ ಏನಕ್ಕೆ ಬಂದು ನೋಡ್ಬೇಕು, ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲೂ ಸೇಮ್ ಲವ್ ಸ್ಟೋರಿ ಹೇಳಬೇಕು, ಹೇಳಬಾರ್ದು. ಬಟ್ ಎಮೋಷನಲ್ಲಿ ಅಥವಾ ಸಿಚುವೇಶನಲ್ಲಿ, ಪರಿಸ್ಥಿತಿಯಲ್ಲಿ ಹೇಗೆ ಯಾರು ತಪ್ಪಿಲ್ದಿರೇ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಪರಿಸ್ಥಿತಿನ ಹೆಂಗೆ ಬ್ಲೇಮ್ ಮಾಡ್ತೀರಾ ನೀವು? ಒಬ್ಬ ಮನುಷ್ಯಾಕೃತಿಯಲ್ಲಿರೋ ಮನುಷ್ಯನ ಮಾತ್ರ ನೀವು ಬ್ಲೇಮ್ ಮಾಡೋಕ್ಕೆ ಸಾಧ್ಯ. ಅಥವಾ ಯಾವುದೋ ಒಂದು ಕಲ್ಗೋಡೆ ಇದ್ದರೆ, ಅಥವಾ ಯಾವುದೋ ಒಂದು ಕಂಬ ಇದ್ದರೆ, ಇಲ್ಲ ಕಂಬ ಟಚ್ ಆಗೋಯ್ತ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಗಡಿನಲ್ಲಿ ಅದಕ್ಕೆ ಬಿದ್ದೆ ಅಂತ ಆ ಕಂಬಕ್ಕೆ ನೀವು ಹೇಳೋಕ್ಕೆ ಸಾಧ್ಯ. ಪರಿಸ್ಥಿತಿನ ಹಿಂಗೆ ಹೋಲಿಸ್ತೀರಾ, ಪರಿಸ್ಥಿತಿಗೆ ಹೆಂಗೆ ಹೇಳ್ತೀರಾ? ಸೊ ಪರಿಸ್ಥಿತಿನ ನೀವು ಬ್ಲೇಮ್ ಮಾಡೋಕ್ಕಾಗೋದೇ ಇಲ್ಲ, ಅದು ಹಣೆ ಬರ ಅಂತ ಹೇಳ್ತೀವಿ ನಾವು. ಹಂಗಿರೋವಂಥ ಸಿಚುವೇಶನಲ್ಲಿ ಈ ಸಿನಿಮಾ ಇರೋದು. ಹೌದು, ಪೇರೆಂಟ್ಸ್ ಯಾಕೆ ಬಂದು ನೋಡಬೇಕು ಅಂತಂದರೆ, ಸಾಮಾಜಿಕ ಕಳಕಳಿಯ ಯಾವುದಾದ್ರೂ ಒಂದು ವಿಷಯದಲ್ಲಿ ತುರ್ತು ಅಂದರೆ ಇಮಿಡಿಯೇಟಾಗಿ ಏನಾದರೂ ಒಂದು ರಿಯಾಕ್ಟ್ ಮಾಡಬೇಕು ಅಂದರೆ ಏನಾಗ್ಬೋದು, ಅಥವಾ ಮಾಡದೇ ಹೋಗಿದ್ರೆ ನಾನು ಏನೇನು ಕಳ್ಕೊತಾ ಇರಲಿಲ್ಲ ಅನ್ನೋದನ್ನ ನೋಡ್ಬೋದು ಈ ಸಿನಿಮಾಗೆ. ಅದಕ್ಕೆ ಬಂದು ಸಪೋರ್ಟ್ ಮಾಡಿ. ಹಾಗಿದ್ರೆ ಈ ಸಿನಿಮಾದಲ್ಲಿ ನಮ್ಮನ್ನ ಜಾಸ್ತಿ ಅಳಿಸ್ತೀರಾ, ನಗಿಸ್ತೀರಾ? ಡೆಫಿನೆಟ್ಲಿ ಚಕ್ಕದಾಗಿ ನಗಿಸ್ತೀವಿ, ಅಳಿಸ್ತೀವಿ. ಆದರೆ ಇವೆರಡು ಮಾಡಬೇಕಾದ್ರೂ ಕಣ್ಣಲ್ಲಿ ಇರುತ್ತೆ. ಅರ್ಥ ಆಯ್ತಾ? ನೋಡ್ಬೇಕಾಗಿದ್ರೆ ಇದಕ್ಕಾದ್ರೂ ನೋಡ್ಲೇಬೇಕು ಸಿನಿಮಾನ. ಇವಾಗ ಇವ್ರ ಬಗ್ಗೆ ಮಾತಾಡೋಣ. ಇವ್ರ ಕನ್ನಡ ಕಲಿಸ್ಬೇಕಂದ್ರೆ, ಅಂದ್ರೆ ನಾನು ಕೇಳ್ಪಟ್ಟಿರೋಗೆ ಕನ್ನಡ ಫಸ್ಟ್ ಕಲಿಬೇಕು ಅಂದ್ರೆ ಬಯೋದಿಂದ ಸ್ಟಾರ್ಟ್ ಮಾಡ್ಬೇಕು. ಹೌದು, ನಾನು ಕಲಿಸಿ ಗಾಳಿ 2-3 ಕಲಿಸಿ. ಬ್ಯಾಡ್ ವರ್ಡ್ಸ್ ವಾಟ್ ಹ್ಯಾವ್ ಯು ಲರ್ನ್ಡ್? ಬಯೋದ್ರಿಂದ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿ ಕಲಿತಾರೆ. I didn't learn any bad words. ಮೈ ಗಾಡ್. ಇವಾಗ ಏನ್ ಕಲ್ಸಿದಾರೆ ನೀವ್ ಹೇಳ್ಬೇಕು. ಇವಾಗ ಯಾರೋ ನಿಮ್ಗೆ ಸೆಟ್ ಅಲ್ಲಿ ತೊಂದರೆ ಕೊಟ್ಟಿರ್ತಾರೆ, ಆಗಿರಲ್ಲ, ಅವ್ರು ನಿಮ್ ಕಣ್ ಮುಂದೆ ಇದಾರೆ, ನೀವು ಬೈತಾ ಇದ್ದೀರಾ. ಈ ತೊಂದರೆ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅವಳಿಗೆ. ಯಾಕೆಂದ್ರೆ ಅವಳು ಎಲ್ಲರಿಗೂ ಪೆಟ್ಟು, ಎಲ್ಲರಿಗೂ ಇಷ್ಟ. ತೊಂದರೆ ಬೇರೆಯವ್ರಿಗೆ ಯಾರಿಗಾರಿಗೂ ಕೊಟ್ಕೊಳ್ರಿ, ಅವಳಿಗಂತೂ ತೊಂದರೆ ಬರ್ತಾರೆ. ಯಾಕಂದ್ರೆ ಆ ತೊಂದರೆ ಜಗಳ ಅವ್ಳು ಇರ್ತಾನೆ ಇರ್ಲಿವಲ್ಲ. ಸರಿ, ಆಗಿದ್ರೆ ಲೈಫ್ ಅಲ್ಲಿ ನಿಮ್ಗೆ ಇರಿಟೇಷನ್ ಮಾಡಿದವರಾಗಿರ್ಲಿ, ಯಾರೋ ನಿಮ್ಗೆ ಕೋಪ ಮಾಡೋ ಅಂದ್ರೆ ಬೇಜಾರ್ ಮಾಡಿರೋರಾಗಿರ್ಲಿ, ಯಾರಾದ್ರೂ ಕಾಣಿಸಿದ್ರೆ ಅವರಿಗೆ ನೀವು ಬೈಬೇಕು ಕನ್ನಡದಲ್ಲಿ. ಹೇಳಿದಾರೆ, ಸಿನಿಮಾಲೇ ಬೈದಾರೆ ನನಗೆ. ಸರ್ಗೆ ಸಾಯ್ತೀನಿ ಅಂತೇನೋ, ಲೋಫರ್ ಲೋಫರ್ ಕಪಾಳ ಬಿಡ್ತಾಳೆ ಜೋರಾಗಿ. ಇದು ಯಾರಿಗೆ ಹೇಳಿದ್ ನೀವು? ನನಗೆ ಸಿನಿಮಾ ಎಲ್ಲ ಹೇಳಿಸ್ತಿದ್ದಾರೆ ಅದನ್ನ. ಚೆನ್ನಾಗಿ ಹೇಳಿದ್ರೆ ಸರ್, ಕ್ಯೂಟ್ ಆಗಿತ್ತು ಹೇಳಕ್ಕೆ, ಅದು ಬೈಯೋ ತರ ಅನಿಸ್ಲೇ ಇಲ್ಲ. ಮತ್ತೆ ಅದಕ್ಕೆ in the cinema more than me, he was cute. He will do some cute harkat, he will understand by his character. The first half he will make laugh like anything. ಆಕ್ಚುಲಿ ಈ ಜರ್ನಿನ ತುಂಬಾ ಎಂಜಾಯ್ ಮಾಡಿರ್ತೀರಾ ನೀವು, ಅಲ್ವಾ? ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪಾಪ ಅವ್ರಿಗೆ ಏನು ಗೊತ್ತಾಗಲ್ಲ ಅಲ್ವಾ? ನೀವು ಜಸ್ಟ್ ತಮಾಷೆ ಮಾಡಕ್ಕೋಸ್ಕರ ಏನಾದ್ರೂ ಹೇಳಿರ್ಬೋದಲ್ಲ. ಹೆಲ್ಪ್ ಆಯ್ತು ಮೇಡಮ್. ಏನ್ ಗೊತ್ತಾ, ಎಷ್ಟು ಸರಿ ಇವಾಗ ಇವಾಗ ಎಷ್ಟೋ ಸರಿ ಹೆಂಗಾಗತ್ತೆ ಅಂತಂದ್ರೆ, ಸ್ಕ್ರಿಪ್ಟ್ ಕೊಟ್ಬಿಟ್ಟಿರ್ತಾರೆ ಡೈರೆಕ್ಟ್ರು, ಪ್ಲಸ್ ನನಗೂ ನನ್ನ ಸಪ್ರೇಟ್ ಸ್ಕ್ರಿಪ್ಟ್ ಇರುತ್ತೆ, ಅವ್ರಿಗೂ ಸ್ಕ್ರಿಪ್ಟ್ ಇರುತ್ತೆ. ಅವ್ರು ರೆಡಿ ಆಗಿರ್ತಾರೆ, ನಾನು ರೆಡಿ ಆಗಿರ್ತೀನಿ. ಬಟ್ ಅಲ್ಲಿ ಬಂದಾಗ ಎಕ್ಸಿಕ್ಯೂಟ್ ಮಾಡ್ತೀವಿ, 1-2-3 ರಿಹರ್ಸಲ್ ಮಾಡ್ಕೊತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ. ಇಲ್ಲಿ ನನಗೆ ಹಂಗಾಗಿರಲಿಲ್ಲ. ಇಲ್ಲಿ ನನಗೆ ನನ್ನ ಪಾತ್ರದ್ದು ಹೇಳ್ತಿದ್ದೆ, ಅವಳ ಪಾತ್ರದ್ದು ಹೇಳ್ತಿದ್ದೆ. ನಾನು ಏನೇ ಹೇಳಿದ್ರು ಆ್ಯಕ್ಟ್ ಮಾತ್ರ ಅವಳೇ ಮಾಡ್ತಿದ್ದೆ. ಯಾವುದನ್ನು ನಾನು ಹೇಳ್ಕೊಡ್ತಾ ಇರಲಿಲ್ಲ ಅಥವಾ ಏನು ಮಾಡ್ತಾ ಇರಲಿಲ್ಲ. ಆಮೇಲೆ ಹೇಳ್ಕೊಡೋ ಮಟ್ಟಿಗೆ ನಾನು ಇನ್ನೂ ಬೆಳೆದಿಲ್ಲ. ಬಟ್ ಆದರೂ ಒಂದಷ್ಟು ಚೇಂಜಸ್ ಆದರೂ ಹೇಳ್ಬೋದಲ್ವಾ? ಸೊ ಅದನ್ನು ಹೇಳಿದ್ರು ಇದು ಹಿಂಗೆ ಇರುತ್ತೆ. ಆ ಪದದ ಎಮೋಷನ್ ಈ ಕೋಪದಲ್ಲಿ ಇದೀವಿ ಅಂತ ಹೇಳಿದ್ರೆ ಅವ್ಳು ತಗೊಳ್ಳೋರು. ಸೊ ಹಾಗಾಗಿ ನನಗೆ ಪಾತ್ರ ಕೇಳೋದು ಹತ್ರ ಆಗ್ತಾ ಇತ್ತು. ಸೊ ನಾನೇನೋ ಒಂದು ಹೇಳ್ಕೊಟ್ಟಿರ್ತಿದ್ದೆ, ಅದಕ್ಕೆ ನಾನು ರಿಯಾಕ್ಟ್ ಮಾಡಬೇಕಲ್ಲ. ಸೊ ಹಂಗೆ ಎಂಜಾಯ್ ಮಾಡಿದ್ದೀನಿ ಪ್ರತಿಯೊಂದು ಸೀನಲ್ಲಿ. ಇವ್ರಿಗೆ ನೀವು ಹೇಳ್ಕೊಡ್ತಿದ್ರಿ ಅಂತ ಹೇಳಿದ್ರಿ,
ಇವಾಗ ಮಿಸ್ ಆಗಿ ನಿಮ್ಮ ಡೈಲಾಗ್ ಹೇಳಕ್ ಹೋಗಿ ಅವ್ರ ಡೈಲಾಗ್ ಹೇಳಿರೋದು ಯಾವ್ದಾದ್ರು ಘಟನೆ ಆಗಿತ್ತಾ? ಡೈಲಾಗ್ ಮಿಸ್ ಆಗಿಲ್ಲ, ಬಟ್ ಜೋಶಲ್ಲಿ ಅವಳ ಡೈಲಾಗ್ ಸ್ಟೇಜ್ ಜೊತೆ ಹೇಳ್ಕೊಂಡು ಹೋಗಿದ್ದೀನಿ ಒಂದ್ಸರಿ. ಅನಿಸ್ತು ನನಗೆ, ಅದಕ್ಕೆ ಕೇಳಿದೆ. ಅವಾಗ ಒಳ್ಳೆ ಸ್ಟಾಪ್ ಮಾಡ್ತಾರೆ, ನೀನೇ ಏನೇ ಬೋಲ್ನೆ ಪಹಲೆ ಬಾದ್ ಮೇ ಆಪ್ ಬೋಲೋ. ಅಲ್ಲ ಅವ್ರು ಅಷ್ಟಾದ್ರೂ ಅಲರ್ಟ್ ಆಗಿದ್ದಾರೆ ಅಂತ ಅರ್ಥ ಆಗ್ತಿದೆ ಅವ್ರಿಗೆ ನಂದು ಡೈಲಾಗು ಅಂತ. ಆ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೊಂದು ಸಿನಿಮಾ ಮಾಡಿ ಸಾಕು, ನೀವು ಕನ್ನಡ ಕಲ್ತ್ಕೊಳ್ತೀರಾ ಗ್ಯಾರಂಟಿ ಅಲ್ವಾ? ಸರ್, ಇವಾಗ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ, ನೀವು ಇದಕ್ಕೆ ಮಾಡಿರೋಂಥ ಪ್ರಿಪ್ರೇಷನ್ ಬಗ್ಗೆ ಹೇಳಿ. ಮ್ಯಾಮ್, ಸಿನಿಮಾ ಜರ್ನಿ ಮತ್ತು ಪ್ರಿಪ್ರೇಷನ್ಗೆ ಹೋಗೋದಕ್ಕೆ ಮುಂಚೆ ನನ್ನ ಸ್ಟಾರ್ ಕ್ಯಾಸ್ಟ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಫಸ್ಟ್ ಆಫ್ ಆಲ್ ನನ್ನ ಸಿನಿಮಾ ಅಂದ ತಕ್ಷಣ ನಾನು ಬಿಗ್ ಬಾಸ್ನಲ್ಲಿ ಇದ್ದಾಗೆ ಹೇಳಿದ್ದೆ, ನನಗೆ ತುಂಬ ಕ್ಲೋಸ್ ಆಗ್ಬಿಟ್ಟ ಮಂಜ. ಎಷ್ಟು ಮಟ್ಟಿಗೆ ಕ್ಲೋಸ್ ಆಗ್ಬಿಟ್ಟ ಅಂದರೆ ನನ್ನ ಇವತ್ತು ಅಣ್ಣ ಅಂತಾನೆ, ಪ್ರತಿಯೊಂದು ಹೆಜ್ಜೆಯಲ್ಲಿ ಏನೇ ಮಾಡಿದ್ರು ನನಗೊಂದು ಫೋನ್ ಮಾಡಿ ಹೇಳ್ತಾನೆ, ಅಷ್ಟರ ಮಟ್ಟಿಗೆ ಕ್ಲೋಸ್ ಆಗ್ಬಿಟ್ಟ. ಇಲ್ಲ ಅಣ್ಣ, ನಾವು ಎಷ್ಟೇ ಕಷ್ಟಪಟ್ಟರು ನಾವು ಸ್ಪಾನ್ ಸ್ಕ್ರೀನಲ್ಲೇ ಇರಬೇಕು, ನಮಗೆ ಯಾರು ಆಪರ್ಚುನಿಟೀಸ್ ಕೊಡಲ್ಲ, ಅಥವಾ ದೊಡ್ಡ ದೊಡ್ಡ ಸಿನಿಮಾ ಆಪರ್ಚುನಿಟಿ ಸಿಗಬೇಕು ಅಂತಂದರೆ ನಾವು ತುಂಬ ದಿನ ಕಾಯಬೇಕು, ಅಷ್ಟರಲ್ಲಿ ನಮ್ಮ ಕೆರಿಯರ್ ಮುಗಿತಾ ಬಂದುಬಿಡುತ್ತೆ. ಇವೆಲ್ಲ ಏನೋ ನಾವು ಹೊರಗಡೆ ಇದ್ದಾಗ ನಿಮಗೆ ಗೊತ್ತು, 24 hours ಟೈಮ್ ಇರುತ್ತೆ, ಫೋನ್ ಇಲ್ಲ, ಎಂತ ಇಲ್ಲ, ನಾವೇ ಮಾಡ್ಕೊಂಡಿರ್ಬೇಕು. ಈ ಥರ ತುಂಬ ಹಂಚ್ಕೊಂಡಿರೋದಿದೆ. ಸೊ ಅಲ್ಲಿಂದ ಹೊರಗಡೆ ಬರೋಷ್ಟೊಳಗಡೆ ನಾನು ಮಂಜಂಗೆ ಅವತ್ತೇ ಹೇಳಿದ್ದೆ, ಇಲ್ಲ ಮಂಜ, ನನ್ನ ನೆಕ್ಸ್ಟ್ ಸಿನಿಮಾಗೆ ಒಂದು ಪಾತ್ರ ಇದೆ, ಸ್ನೇಹಿತನ ಪಾತ್ರ, ಅದನ್ನು ನೀನು ಮಾಡ್ತೀಯ, ಅದನ್ನು ನಾನು ಮಾಡಿಸ್ತೀನಿ, ನೀನು ನಿಜವಾಗ್ಲೂ ಮಾಡ್ತೀನಿ ಅಣ್ಣ ಅಂದ. ನಾನು ನನ್ನ ಮಾತನ್ನ ಉಳಿಸ್ಕೊಂಡು ಈಚೆ ಬಂದ ತಕ್ಷಣ ಆ ಪಾತ್ರನ ಅವ್ರಿಗೆ ಹೇಳಿದೆ, ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ. ಪಾಪ ಅವ್ರು ಒಪ್ಕೊಂಡ್ರು. ಆ ಪಾತ್ರಕ್ಕೆ ಅವನು ಎಕ್ಸ್ಟ್ರಾರ್ಡಿನರಿ ಜೀವ ತುಂಬಿದ್ದಾನೆ, ಸಕ್ಕಳ ಜೀವ ತುಂಬಿದ್ದಾನೆ. ಸೊ ಮಂಜು ಅದೇ ರೀತಿಯಾಗಿ ಬಂದಿದ್ದು, ಮಂಜು, ಜಗಪ್ಪ, ಸುಷ್ಮಿತಾ, ಮತ್ತು ನಮ್ಮ ಸೀತಾರಾಮು, ಎಲ್ಲ ಸ್ನೇಹಿತರು. ಪ್ಲಸ್ ಈ ಸಿನಿಮಾದಲ್ಲಿ ನನಗೆ ತುಂಬ ಹಳೆಯ ಸ್ನೇಹಿತರು, ಪ್ಲಸ್ ನನ್ನ ಕಂಡ ತುಂಬ ಇಷ್ಟಪಡೋದು ನನ್ನ ತಾರಮ್ಮ ತುಂಬ ಒಬ್ಬ ಆರ್ಟಿಸ್ಟ್ ಸೆಟ್ಟಿಗೆ ಬಂದು ಆ್ಯಕ್ಟ್ ಮಾಡೋದಕ್ಕೂ ರಾಜೀವ ಬಾಳ ಇದು ಹಿಂಗೆ ಮಾಡೋಣ ಕಣೋ ಅಂತ ಹೇಳಿ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ತಾರಮ್ಮ ನನಗೆ ಯಾವಾಗಲೂ ಸೆಟ್ಟಲ್ಲಿ ಹಂಗಿರಲಿಲ್ಲ, ಇದು ಹಿಂಗೆ ಮಾಡೋಣ ಮಗ, ಹಿಂಗೆ ಮಾಡೋಣ ಕಣೋ ಅಂತ, ಯಾಕಂದರೆ ನಂಗೆ ತುಂಬ ಹಳೆ ಪರಿಚಯ ಅವರು. ಸೊ ಹಾಗಾಗಿ ಅದು ತುಂಬ ಹೆಲ್ಪ್ ಆಯಿತು. ಸುಚೀಂದ್ರ ಪ್ರಸಾದ್ ಹೌದು, ರಾಜೇಶ್ ನಟರಂಗ ನನ್ನ ವೆರಿ ವೆರಿ ಕ್ಲೋಸ್ ಫ್ರೆಂಡ್, ನನ್ನ ಕ್ರಿಕೆಟ್ ಫ್ರೆಂಡ್, ವೆಲ್ ವಿಶರ್ ಅಣ್ಣ, ತುಂಬ ಹಳೆ ಫ್ರೆಂಡ್ಸ್ ಅವರು. ಪ್ಲಸ್ ಸುನೀತಾ ಅವರು, ಮೈಸೂರಿಂದ ಆರ್ಟಿಸ್ಟು ಅವರು. ಆಮೇಲೆ ಹೆಸರು ಹೇಳ್ತಾ ಹೋಗ್ತಾಯಿದ್ರೆ ಪಾತ್ರಗಳದ್ದು, ಅವ್ರು ಅಷ್ಟು ಜನನೂ ಈ ಸಿನಿಮಾದಲ್ಲಿ ಯಾವಾಗ್ಲೂ ಕತೆ ಪ್ರಿಪ್ರೇಷನ್ನು, ಶೂಟಿಂಗು ಆ ಥರ ಬಂದವರಲ್ಲ. ಇವತ್ತು ಶೂಟಿಂಗ್ ಇದೆ ಅಂತಂದರೆ ಅವ್ರವ್ರ ಪಾತ್ರಕ್ಕೆ ಅವ್ರು ಯಾವಾಗಲೂ ಚೆನ್ನಾಗಿ ಮಾಡ್ತಾರೆ, ನಾವೇ ಅವ್ರ ಹತ್ರ ಹೋಗಿ ಕಲ್ತ್ಕೊಂಡು ಜಾಸ್ತಿ ಇದೆ. ಸೊ ಹಾಗೆ ಪ್ರಿಪ್ರೇಷನ್ ಶುರು ಆಯಿತು. ಪ್ಲಸ್ ಬ್ರಹ್ಮಾನಂದಂ ಸರ್, ಆಲಿ ಸರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅನಂತ ಕುಳ್ಳ ಆರ್ಟಿಸ್ಟ್ ಅವನು ಮಾಡಿದ್ದಾನೆ. ಸೊ ಎಲ್ಲರಿಗೂ ಈ ಒಂದು ಸ್ಟಾರ್ ಕ್ಯಾಸ್ಟ್, ಈ ಒಂದು ಝೀಲ್ ಹೋಗಬೇಕು, ಸಿನಿಮಾ ಚೆನ್ನಾಗಿ ಕಾಣಬೇಕು ಅಂತಂದರೆ ಬೇಕೇ ಬೇಕು. ಒಂದೊಳ್ಳೆ ಸ್ಟಾರ್ಡಮ್ ಬಂದಾಗ ಮಾತ್ರನೇ ಮ್ಯಾಮ್ ಒಂದು ಹೀರೋಗೋಸ್ಕರ ಸಿನಿಮಾಗೋಸ್ಕರ ಬರೋದು. ತಪ್ಪೇ ಇಲ್ಲ, ನಾನು ಇವತ್ತು ಹೇಳ್ತೀನಿ, ಇನ್ನೂ ಒಂದು ದೊಡ್ಡ ಬ್ರೇಕಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ನನಗೆ ಈ ಸಿನಿಮಾ ಕೊಡುತ್ತಾ, ಇನ್ನೊಂದು ಸಿನಿಮಾ ಕೊಡುತ್ತಾ, ಬಟ್ ನನಗೋಸ್ಕರನೇ ಸಿನಿಮಾ ನೋಡೋಕ್ಕೆ ಬರೋವಂಥ ಟೈಮ್ ಇನ್ನೂ ಬರುತ್ತೆ. ಬಟ್ ಈ ಸಿನಿಮಾದಲ್ಲಿ ತುಂಬ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ. ಡೆಫಿನೆಟ್ಲಿ ಅವರಿಗಾದರೂ ನೀವು ಒಂದ್ಸರಿ ಬಂದು ಸಿನಿಮಾ ನೋಡಬೇಕು. ಯಾಕಂದರೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದಾಗ ಮಾತ್ರನೇ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ. ಮನೆಯಲ್ಲೇ ಕೂತಿ ಅಥವಾ ರಿವ್ಯೂಸ್ ಮುಖಾಂತರ ಡೆಫಿನೆಟ್ಲಿ ಇವ್ರಲ್ಲಿ ಕೂತಿರೋದು ಕೂಡ ನಮ್ಮನ್ನು ನಿಮಗೆ ತಲುಪ್ಸೋಕ್ಕೆ, ನಿಮ್ಮನ್ನು ನನಗೆ ತಲುಪ್ಸೋಕ್ಕೆ. ಸೊ ಆ ಒಂದು ರೀತಿಯಲ್ಲಿ ನಾನು ಮಾತ್ರನೇ ನಿಮ್ಮನ್ನು ತಲುಪಿ ನೀವು ನನ್ನ ತಲುಪದೆ ಹೋಗ್ಬಿಟ್ರೆ ತಪ್ಪಾಗುತ್ತೆ. ಸೊ ದಯವಿಟ್ಟು ಒಂದು ಸಿನಿಮಾ ನೋಡಿ ಅಂತ ಹೇಳ್ತಾ, ಜರ್ನಿಯಲ್ಲಿ ಎಲ್ಲ ಸಿನಿಮಾದಲ್ಲೂ ಹಾಗೆ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್, ಇನ್ನೊಂದು ಮತ್ತೊಂದು. ಬಟ್ ಯಾವತ್ತೂ ಝೀರೋ ಕಂಪ್ಲೇಂಟ್ ಇಲ್ದಿರ, ಏನೂ ಕಂಪ್ಲೇಂಟೇ ಇಲ್ಲ ಗುರು, ಕರೆದಾಗ ಬರ್ತಾರೆ, ಕೆಲಸ ಮಾಡಿ ಹೋಗ್ತಾರೆ ಅಂದರೆ ಅದು ಈ ಹುಡುಗಿ. ನಿಜವಾಗ್ಲೂ ಶ್ರೀಜಿತಾ ಒಂದು ನೋ ನಾನ್ಸೆನ್ಸ್, ಝೀರೋ ಕಂಪ್ಲೇಂಟ್ ಗರ್ಲ್, ಒನ್ ಗುಡ್ ಫ್ರೆಂಡ್ ಫಾರ್ ಆಲ್ವೇಸ್. ನನಗೆ ಶಿ ಆಲ್ವೇಸ್ ಬಿ ದೇರ್. ನೀವು ನಂಬ್ತೀರಾ ಬಿಡ್ತೀರಾ, ವಿ ಆರ್ ದ ಲೆಸ್ ಸ್ಪೋಕನ್ ಪೀಪಲ್. ಸೆಟ್ಟಲ್ ಅಷ್ಟೇ ನಾವು ಮಾತಾಡ್ತೀವಿ, ಹೊರಗಡೆ ನಾವು ಮಾತಾಡಿದ್ದೇ ಇಲ್ಲ. ನಮ್ಮ ಹತ್ರ ನಂಬರ್ ಇದ್ರೂ ವಿ ಹ್ಯಾವ್ ಬಿನ್ ಸ್ಪೋಕನ್. ಬಟ್ ಆ ಒಂದು ಬಾಂಡ್, ಆ ಒಂದು ಸಿನಿಮಾಗೆ ಹಿಂಗಿರುತ್ತೆ, ಅದೊಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ಇಂಟ್ರೆಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದರೆ ಸಿನಿಮಾಗೆ ಹೋಗುತ್ತೆ, ಬೇರೆ ಏನಕ್ಕೂ ಇಂಟ್ರೆಸ್ಟ್ ಕ್ಯಾರಿ ಆಗಲ್ಲ, ಡಿವಿಯೇಟ್ ಆಗಲ್ಲ. ಸೊ ಹಂಗಿರೋವಂಥದ್ದು. ಪ್ಲಸ್
ಈ ಜರ್ನಿನಲ್ಲಿ ಕೆಲಸ ಮಾಡೋದು ನನ್ನ ಡೈರೆಕ್ಷನ್ ಟೀಮ್ ಇರ್ಬೋದು, ನನ್ನ ಡೈರೆಕ್ಟರ್ ಇರ್ಬೋದು. ನಾನು ಎಲ್ಲ ಸಿನಿಮಾದಲ್ಲೂ ಅದರದ್ದೇ ಆದಂಥ ಫ್ಲಾಸಸ್ ಇರುತ್ತೆ, ಕಷ್ಟಗಳಿರುತ್ತೆ, ಎಲ್ಲ ಇರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ, ಸಿನಿಮಾ ತೆಗಿಬೇಕು, ಸಿನಿಮಾ ಅಂತ ಬಂದಾಗ ಅದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು. ಅದನ್ನು ನೀವು ಮಾಡಿದ್ದೀರಾ, ಬಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನೋದು ನನ್ನ ಆಸೆ. ಅದು ಹೊರತುಪಡಿಸಿ ಇವತ್ತು ಬೇರೆ ಏನೇ ಕೇಳಿದ್ರು, ಯಾರೇ ಆಗಲಿ, ಯಾರೇ ಇದನ್ನು ನೋಡ್ತಾ ಇದ್ರು, ಗುರು ನೀನು ಏನಾದರೂ ಮಾಡ್ಕೊಂಡಿರೋ ಗುರು, ಸಿನಿಮಾ ಚೆನ್ನಾಗಿ ತೋರಿಸಿದ್ರು ಅಂತ ಹೇಳ್ತಾರೆ. ಅದು ಬಿಟ್ಟು ನಿಮ್ಗೆ ನಾನು ಏನು ಮಾಡಿದರೆ ನಿಮ್ಗೇನು ಬೇಕು? ಸೊ ಅದು ಯಾವುದೂ ಲೆಕ್ಕಕ್ಕೆ ಬರೋಲ್ಲ. ಎಂಡ್ ಆಫ್ ದ ಡೇ ಸಿನಿಮಾ ಚೆನ್ನಾಗಾದರೆ ಪ್ರೊಡ್ಯೂಸರ್ಗೆ ಒಳ್ಳೇದಾಗುತ್ತೆ. ಎನ್ಗೊಂಬೆ ಪ್ರೊಡಕ್ಷನ್ಸ್, ಪ್ರದೀಪ್ ಯಾದವ್, ಸೊ ಅವ್ರಿಗೆ ಒಳ್ಳೇದಾಗಬೇಕು. ಅದೊಂದೇ ಕಾರಣಕ್ಕೆ ನಾನು ಇವತ್ತರೆಗೂ ನಿಂತಿರೋದು ಕೂಡ. ಪ್ಲಸ್ ಎಸ್, ಈ ಜರ್ನಿ ಕೇಳಿದ್ರಿ ನೀವು, ಜರ್ನಿ ತುಂಬ ದೊಡ್ಡದು. ನನಗೆ ಖುಷಿಗಿಂತ ಜಾಸ್ತಿ ಭಯ ಮತ್ತು ತುಂಬ ಲೈಫ್ ಪ್ರಾಸೆಸ್ಸಲ್ಲಿ ಈ ಸಿನಿಮಾ ಮುಗಿಸಿದ್ದೀನಿ. ಗೊತ್ತಿಲ್ಲ, 3ನೇ ತಾರೀಕು ಜನಗಳ ಮುಂದೆ ಇಡ್ತಾ ಇದ್ದೀವಿ, ನೋಡೋಣ ಹೆಂಗಾಗುತ್ತೆ. ಸರ್ ನಾನು ಹೇಳ್ತಿದ್ದೀನಿ, ಮ್ಯಾಚಲ್ಲಿ 6-4 ಹೊಡೆದಾಗ ಜನಗಳಿಗೆ ಖುಷಿ ಆಗಿದೆ ಹೌದು ಅಲ್ವಾ? ನೀವು 6-4 ಹೊಡೆದಾಗ ಜನಗಳು ಎಷ್ಟು ಖುಷಿ ಪಟ್ಟಿದ್ದಾರೋ ಹಾಗೆ ನಿಮಗೆ ಖುಷಿ ಕೊಟ್ಟಂಥವ್ರದ್ದು ಸಿನಿಮಾ ಬರ್ತಿದೆ. ಆ ಸಿನಿಮಾನ ನೋಡಿ ಅವ್ರಿಗೆ ಖುಷಿ ಕೊಡಿ. ನೀವು ಡೆಫಿನೆಟ್ಲಿ ಒಂದು ಸಿಂಪಲ್ ಆಗಿ ಹೇಳಿದ್ರಿ ಲೈನನ್ನು, ನಾನೇ ಹೇಳ್ತೀನಿ ಅದನ್ನು ಇನ್ನೊಂದು ಸರಿ. ತಪ್ಪೇ ಇಲ್ಲ ನನ್ನ ಸ್ನೇಹಿತರ ಹತ್ರ ಕೇಳೋದಕ್ಕೆ. ಒಂದು ಸರಿ ಮ್ಯಾಚ್ ಆಡಿದಾಗ, ಒಂದು ಸರಿ ಗ್ರೌಂಡಲ್ಲಿ ಆಡಬೇಕಾದ್ರೆ ನನಗೆ ಈಗಲೂ ನೆನಪಿದೆ, ಒಂದು 30,000 ಜನ, 35,000 ಜನ ಫುಲ್ ಇತ್ತು ಗ್ರೌಂಡು. ರಾಜೀವ ಅಂತ ಹೆಸರು ಕೂಗ್ತಾಯಿದ್ರು. ಅದ್ರ ಮುಂದೆ ಎಷ್ಟೇ ಕೋಟಿ ಇದ್ರೂ, ಏನೇ ಇದ್ರೂ ಆ ಫೀಲಿಂಗ್ ಬೇರೆ. ಪ್ಲಸ್ ಅವರು ಬಂದಿದ್ದು ಸಿನಿಮಾಗೋಸ್ಕರ, ಸಿನಿಮಾದವ್ರು ಬರ್ತಾರೆ ಅಂತ, ನನಗೋಸ್ಕರ ಅಲ್ಲ. ಕ್ರಿಕೆಟಿಗೋಸ್ಕರ ಬಂದರು, ನನಗೋಸ್ಕರ ಅಲ್ಲ. ಬಟ್ ಅವತ್ತು ನಾನು ಅವ್ರಿಗೆ ಏನು ಬೇಕೆಲ್ಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೊಟ್ಟೇ ಅಲ್ಲ, ಏನು ಬೇಕು ಸಿಕ್ಕಿದೆ ಅವರಿಗೆ. ಯಾಕಂದರೆ ನಾನು ಹೋಗಿದ್ದು ಕ್ರಿಕೆಟ್ ಆಡೋಕ್ಕೆ, ನಾನು ಸಿನಿಮಾದವನಾಗೆ ಹೋಗಿ ಆಡಿದ್ದು. ಅವತ್ತು ಅಷ್ಟೊಂದು ಎಂಟರ್ಟೈನ್ ಮಾಡಿ ನಿಮ್ಮನ್ನು ನಗಿಸೋದಕ್ಕೆ ನನಗೊಂದು ಅವಕಾಶ ಇತ್ತು. ಸೊ ಅದೇ ಒಂದು ಅವಕಾಶ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಏನೂ ಬೇಡ, ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಹೋಗಿ ಥಿಯೇಟ್ರಲ್ಲಿ ದಯವಿಟ್ಟು ಅವತ್ತು ಕ್ರಿಕೆಟ್ ಆಡಿದ್ರಲ್ಲ ಗ್ರೌಂಡಲ್ಲಿ ರಾಜೀವ ಅಂತ, ಅವನದೊಂದು ಸಿನಿಮಾ ಬಂದಿದೆ ಕಣ, ಭಾಳ ನೋಡೋಣ, ಗ್ರೌಂಡಲ್ಲಿ ಚೆನ್ನಾಗಿ ಆಡ್ತಾನಮ್ಮ ಕ್ರಿಕೆಟು, ಆದರೆ ಸಿನಿಮಾ ಏನು ಮಾಡಿದೆ ನೋಡೋಣ ಬಾ ಅಂತ ಒಂದು ಸರಿ ಸಿನಿಮಾ ನೋಡಿದ್ರೆ ಸಾಕು. ಅಷ್ಟು ಜನ ಸಿನಿಮಾ ನೋಡಿದ್ರು ನಾನು ಗೆದ್ದಂಗೆ. ಖಂಡಿತ ನೋಡ್ತಾರೆ ಸರ್. ನಮ್ಮ ಕನ್ನಡಿಗರು ಒಳ್ಳೆ ಸಿನಿಮಾನ ಬಿಡಲ್ಲ, ಹಾಗೆ ಒಂದು ಒಳ್ಳೆ ಲವ್ ಸ್ಟೋರಿನಂತೂ ಬಿಡೋದೇ ಇಲ್ಲ. ಸೋ ಸ್ವೀಟ್, ಥ್ಯಾಂಕ್ ಯು. ಇವಾಗ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ. ಎಸ್ ಎಸ್. ಇದು ಸಿನಿಮಾ ರಿಲೇಟೆಡ್ ಅಲ್ಲ. ಓ ಹೌದಾ? ಓಕೆ ಅಲ್ಲ? ಓಕೆ ಓಕೆ ಪ್ಲೀಸ್, ಏನಾದ್ರು ಕೇಳಿ. ಕೆಲವೊಂದು ಕ್ವಶನ್ಸ್ ಅವ್ರಿಗೂ ರಿಲೇಟೆಡ್ ಇರುತ್ತೆ, ನೀವು ಹೇಳ್ಬಿಡಿ. ಕೇಳಿ ಏನ್ ಬೇಕು ಹೇಳಿ. ಫಸ್ಟ್ ಅವಳನ್ನೇ ಕೇಳಿ. ಅದೇ ಫಸ್ಟ್ ಅವಳನ್ನೇ ಕೇಳಿ. ನೋಡಿ, ಆ ಕೋಪನ ಎಷ್ಟು ಕ್ಯೂಟ್ ಆಗಿರುತ್ತೆ. ಸಿನಿಮಾದೆಲ್ಲ ಅದೇ ಮಾಡಿರೋದು ಅವಳು. ಸರ್ ಫಸ್ಟ್ ಕ್ರಶ್ ಯಾರು? ಅಲ್ಲ, ಫಸ್ಟ್ ಕ್ರಶ್ ಚೈಲ್ಡ್ಹುಡ್ ಅಲ್ಲಿ ಆಗಿದ್ದು ಅಥವಾ ಕ್ರಶ್? ಟಾಮ್ ಕ್ರೂಸ್. ಸುಳ್ಳು ಟಾಮ್ ಕ್ರೂಸ್ ಯಾರು ಅಂತ ಗೊತ್ತಿಲ್ಲ. ಚೈಲ್ಡ್ಹುಡ್ ಟಾಮ್ ಕ್ರೂಸ್ ಅಂತ ಇದನ್ನ ನಂಬಕ್ಕಾಗಲ್ಲ. ಅವ್ರು ಹೇಳಿದ್ಮೇಲೆ ನಂಬೋದೇ ಇಲ್ಲ ನಾನು. ನಾನೇ ನಂಬ್ತಾ ಇಲ್ಲ. ನಾನು ಫುಲ್ ನಮ್ ಸಪೋರ್ಟ್ ಹೋಗ್ಲಿ. ಹೌದು, ಇವಾಗ ರೀಸೆಂಟ್ ಆಗಿ ಯಾರ ಮೇಲೆ ಕ್ರಶ್ ಆಯ್ತು? ಟಾಮ್ ಕ್ರೂಸ್. ಅದೇ ಇವಾಗ ನೀವ್ ಹೇಳಿದ್ರಿ ಮತ್ತೆ ಅವ್ರಿಗೆ. ನಾನು ಉತ್ತರ ಹೇಳಿ ಕೊಟ್ಬಿಟ್ಟೆ, ಒರಿಜಿನಲ್ ಹೇಳಿ. ಏನ್ ಸರ್ ಸುಳ್ಳು ಮತ್ತೆ ಇನ್ನೇನ್ ಹೇಳಿದ್ರಿ? ಏನ್ ಹೇಳ್ಕೊಟ್ರಿ ನೀವು? ನಾನು ಹೇಳ್ಕೊಟ್ರೆ ಸುಳ್ಳಂಗ ಆಗಿದೆ ಇವಾಗ. ಸರಿ, ನಿಮ್ ಕ್ರಶ್ ಹೇಳಿ, ಚೈಲ್ಡ್ಹುಡ್ ಕ್ರಶ್ ಹೇಳಿ, ಮತ್ತೆ ರೀಸೆಂಟ್ ಕ್ರಶ್ ಹೇಳಿ. ಚೈಲ್ಡ್ಹುಡ್ ಕ್ರಶ್ ಹೆಸರು ಮರ್ತು ಬಿಟ್ಟಿದ್ದೀನಿ. ಬಟ್ ನಾನು 6th ಏನೋ, ಅವರು 3rd ಸ್ಟ್ಯಾಂಡರ್ಡ್ ಟೀಚರ್. ಟೀಚರ್ಗೆ ಹೌದು, ಚೆನ್ನಾಗಿ ಸಕ್ಕತ್ತಾಗಿದ್ರು. ಅವಾಗ ಜಸ್ಟ್ ಔಟ್ ಆಫ್ ಕಾಲೇಜ್ ಅನ್ಸುತ್ತೆ, TCA ಚೆನ್ನಾಗಿ ಮುಗಿಸಿದ್ರೇನೋ. ಅದು ಅಲ್ಲ ಸರ್, ಈ ವಿಷಯ ತುಂಬಾ ಆಗಿರುತ್ತಲ್ವಾ ಸ್ಟೂಡೆಂಟ್ಸ್ ಗೆ, ಟೀಚರ್ಸ್. ನಾನು 6th ಅಂದ್ರೆ ಯೋಚನೆ ಮಾಡಿ ಅವ್ರು ತುಂಬಾ ಚೆನ್ನಾಗಿದ್ರು ಅಂತ. ನಾನು 10th ಬರೋವರೆಗೂ ಅವರು ಅದೇ ಕ್ಲಾಸಲ್ಲಿ ಇದ್ರು. ಸೊ ನಾವು ನಮ್ಮ ಪ್ರಯಾಣ ಹಾಲು, ನಮ್ದು ಸ್ಕೂಲು, TT ಎಲ್ಲ ಹೆಂಗಿರುತ್ತೆ ಯೋಚನೆ ಮಾಡಿ. ಟೀಚರ್ನ ನೋಡಕ್ಕೆ ಹೋಗ್ತಾ ಇದ್ದು. ಹಾಗಿದ್ರೆ ಒಂದಿನ ಮಿಸ್ ಆಗಿರಲ್ಲ ಸ್ಕೂಲು? ಚಾನ್ಸೇ ಇಲ್ಲ. ಸಂಡೇ ಬಂದ್ರು ಯಾಕಾದ್ರೂ ಬರುತ್ತೆ ಜಸ್ಟ್ ಔಟ್ ಆಫ್ ಕಾಲೇಜ್
ಟೀಚರ್. Wow. Nice. ಲೈಫ್ನಲ್ಲಿ ಈ ಡೈರೆಕ್ಟರ್ ಜೊತೆ ಒಂದು ಸರಿನಾದರೂ ಕೆಲಸ ಮಾಡಬೇಕು ಅಂತ ಇರೋ ಡೈರೆಕ್ಟರ್ ಯಾರು? ಅದು ಇವತ್ತಿಗೆ ನನಗೆ ಇಬ್ಬರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಒಂದು ಯಾವಾಗಲೂ ನನಗಿಷ್ಟ, ಏನೋ ಒಂದು ಚೆನ್ನಾಗಿ ಹೇಳ್ತಾರೆ ಅಥವಾ ಹೇಳಿಸ್ತಾರೆ ಅನ್ನೋದು ನನಗೆ ಇಷ್ಟ ಅಂತಂದರೆ, ಗೊತ್ತಿಲ್ಲ, ನನಗೆ ಸಿನಿಮಾ ಇಷ್ಟಪಡೋಕ್ಕೆ ಶುರು ಮಾಡಿದಾಗಿಂದ ಸುನಿ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಗೊತ್ತಿಲ್ಲ ಅದು ಡ್ರೀಮ್ ಅಂತಲ್ಲ, ಬಟ್ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ. ಸಿಂಪಲ್ ಸುನಿ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ. ಬಟ್ ಇವತ್ತಿಗೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಆಸೆ ಅಂತಂದರೆ ಅದು ಡೆಫಿನೆಟ್ಲಿ ತರುಣ್ ಸುಧೀರ್ ಅವರು, ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ. ರೀಸೆಂಟಾಗಿ ನೋಡಿದಂಥ ಸಿನಿಮಾಗಳಲ್ಲಿ ಈ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ ಅನಿಸಿದ್ದು ಯಾವುದು? ನಾನು ಯಾವಾಗಲೂ ನನ್ನದೇ ಪಾತ್ರದ ಇನ್ನೊಂದು ವರ್ಷನ್ ಹೇಳ್ತೀನಿ. ಬೇಕಂದರೆ ಆ ಥರದ್ದೇ ಪಾತ್ರ ಮಾಡಬೇಕು ಅಂತ ಆಸೆ ನನಗೆ. ಆರಕ್ ಸೂರಿಯಲ್ಲಿ ನನ್ನ ಪಾತ್ರ ನಾಗ ಅನ್ನೋ ಒಂದು ಪಾತ್ರ, ಅಂದರೆ ದುನಿಯಾ ವಿಜಯ್ ಅವರೊಟ್ಟಿಗೆ ಇನ್ನೊಂದು ಪಾತ್ರ ಮಾಡಿದೆ. ನನಗೆ ಆ ಥರದ ಪಾತ್ರ ಮಾಡೋಕ್ಕೆ ತುಂಬ ಆಸೆ, ತುಂಬ ಆಸೆ. ನನಗೆ ಕ್ಲಾಸಾಗಿ ಕಾಣಿಸ್ಬೇಕು ಅನ್ನೋದಕ್ಕಿಂತ ಮಾಸಾಗಿ ಕ್ಲಾಸಾಗಿ ಕಾಣಿಸೋಕ್ಕೆ ತುಂಬ ಆಸೆ. ಸೊ ಆ ಥರದೊಂದು ಪಾತ್ರ ಇವತ್ತಿಗೆ ಯಾವುದು ಹೋಲ್ಸೋಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ. ಡೆಫಿನೆಟ್ಲಿ ಒಂದು ಪಾತ್ರನ ಹೆಂಗೆ ಎಳೆದಿರ್ತಾರೆ ಅಂತಂದರೆ, ಆ ಪಾತ್ರ ನಾನು ಮಾಡ್ತೀನಿ ಅಂತಂದರೆ ತಪ್ಪಾಗ್ಬಿಡುತ್ತೆ. ಒಬ್ಬ ಡೈರೆಕ್ಟರ್ ವಿಷನಲ್ಲಿ ಅವ್ರು ಚೆನ್ನಾಗಿ ಕಾಣ್ತಾರೆ, ಅದು ಅವರೇ ಮಾಡಬೇಕು ಅಂತಂದರೆ ಅದು ಕರೆಕ್ಟ್, ಡೆಫಿನೆಟ್ಲಿ ಅದು ಕರೆಕ್ಟ್. ಸೊ ಅದನ್ನ ನಾನು ಮಾಡ್ತೀನಿ ಅಂತಂದರೆ ತಪ್ಪಾಗುತ್ತೆ. ಬಟ್ ಯಾವ ಥರದ ಪಾತ್ರ ನನಗೆ ಮಾಡಬೇಕು ಅಂತ ಆಸೆ ಅಂತಂದರೆ ಇದು, ನನಗೆ ಆ ಥರದೊಂದು ಲೋಕಲ್ ಸಬ್ಜೆಕ್ಟ್ ಮಾಡಬೇಕು ಅಂತ ಆಸೆ. ನೀವು ಹೇಳಿ. ಸೇಮ್ ಕ್ವಶನಾ? ಹಾಂ, ಸೇಮ್ ಕ್ವಶನ್. Recent times में if you want to say whichever movie you have seen, I should have done that. I should do that character types. In Kannada. No, any movie, whatever. In Kannada, I have seen one, Sab to Sagar Achal. Ah. I love that movie. I want to play that kind of character in real life. Good. ಕೇಳಗೆ She ಖುಷಿ suits ಆಗುತ್ತೆ. ಸರ್, ನಿಮಗೆ ಆಲ್ ಟೈಮ್ ಫೇವ್ರೇಟ್ ಆಗಿರುವಂಥ 5 ಸಿನಿಮಾ ಯಾವುದು? ಹಿಂಗೆ ಪಟ್ಟ ಅಂತ ಹೇಳೋಕ್ಕೆ ಕಷ್ಟ ಮೇಡಮ್. ನನಗೆ ಆಲ್ ಟೈಮ್ ಫೇವ್ರೇಟ್ಸಲ್ಲಿ ಒಂದು ನಾನು ಮಾಡಿದಂಥ ಆರಕ್ ಸೂರಿ, ಎರಡನೇದು ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡಿದೆ ಅಣ್ಣನೊಟ್ಟಿಗೆ, ಕೆಂಪೇಗೌಡ. ಮತ್ತು ಇವತ್ತಿಗೆ ಒಪ್ಕೊಳ್ಳೇಬೇಕು, ಕಾಂತಾರ. ಅದು ನನಗೆ ಸಿನಿಮಾ ಅನ್ನೋದಕ್ಕಿಂತ ನೀವು ಹೇಳಿದ್ರಲ್ಲ ಕ್ಯಾರೆಕ್ಟರ್, ಅವ್ರು ಹಂಗೆ ಬಿಲ್ಡ್ ಮಾಡಿದ್ರಲ್ಲ, ಆ ಕ್ಯಾರೆಕ್ಟರ್ ಇಷ್ಟ. ಪ್ಲಸ್ ಹಾಗೆ ನನಗೆ ಮಾಡೋಕ್ಕಾಗದೇ ಇದ್ರೂ ಇಷ್ಟ ಅಂತ ಹೇಳೋವಂಥದ್ದು ಸಿನಿಮಾ ನನಗೆ ಸ್ವಾತಿ ಮುತ್ತು ತುಂಬ ಇಷ್ಟ. ಆ ಪಾತ್ರನ ಮಾಡಿದ್ದೀನಿ ಕೂಡ ನಾನು. ಸೊ ಆ ಥರದ ಪಾತ್ರಗಳಲ್ಲಿ ನಂಗೆ ಕಾಣಿಸ್ಕೊಳ್ಳೋಕೆ ಇಷ್ಟ. ಪ್ಲಸ್ ಇದು ಅಷ್ಟೇ ಎಂಥದ್ದು, ನಂಗೆ ಅದರದ್ದು ಇದು ಬರ್ತಾ ಇಲ್ಲ, ಹಳೆ ಸಿನಿಮಾ ಬಗ್ಗೆ. ಓಕೆ, ಇರಲಿ. ಈ ಥರದ್ದೊಂದು ಸಿನಿಮಾಸ್ ನನಗೆ ಹೆಸರು ನೋಡಿದ್ರೆ ಬೇಜಾರಾಗಲ್ಲ. ಸ್ವಾತಿ ಮುತ್ತು ಅಂತ ಬಂದಾಗ ಕೇಳಬೇಕಾಯ್ತು, ಸುದೀಪ್ ಸರ್ ಆ್ಯಕ್ಟ್ ಮಾಡಿರುವಂಥ ಯಾವ ಸಿನಿಮಾದ ಪರ್ಫಾರ್ಮೆನ್ಸ್ ನಿಮಗೆ ತುಂಬ ಇಷ್ಟ? ನನಗೆ ಇವತ್ತಿಗೆ ಅಥವಾ ಯಾವಾಗಲೂ ಆ ಪಾತ್ರ ಅವ್ರು ಮಾಡಿದ್ರೆ ನನಗಿಷ್ಟ ಅಂತಂದರೆ ಅದು ರನ್ನ. ಸರ್ ಹತ್ರ ಯಾವಾಗಾದರೂ ಹೇಳಿದ್ರಾ? ನಾನು ಹೇಳಿ ಇವತ್ತಿಗೆ ಜನ ಮಿಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವತ್ತೆಲ್ಲ ಕಮರ್ಷಿಯಲ್, ಡೆಫಿನೆಟ್ಲಿ ಅದನ್ನು ರಿಸೀವ್ ಮಾಡ್ತಾರೆ. ಬಟ್ ರನ್ನ ಅದೊಂದು ಪಾತ್ರ, ಅದೊಂದು ಕ್ಲೈಮ್ಯಾಕ್ಸ್, ಅದು ಪಾತ್ರ, ಅದು ಪರ್ಫಾರ್ಮೆನ್ಸ್, ಅದು ಈಗ ಇವೆಲ್ಲ ಇದೆಲ್ಲ ವೇಲ್ದೇನೆ ಇದು. ಬಟ್ ಒಬ್ಬ ಫ್ಯಾಮಿಲಿ ಆಡಿಯನ್ಗೆ ಕನೆಕ್ಟ್ ಆಗೋವಂಥದ್ದು, ಅಥವಾ ಈ ಪಾತ್ರ ನನಗೆ ಯಾವಾಗಲೂ ಯಾವಾಗ ನೋಡಿದ್ರು ಅದು ಆ ಒಂದು ಸೀನ್ ಇಷ್ಟ ಅಂತಂದರೆ, ಅಥವಾ ಆ ಸಿನಿಮಾ ಇಷ್ಟ ಅಂತಂದರೆ ಅದು ರನ್ನ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋಯಿನ್ ಮೇಲೆ ನಿಮಗೆ ಕ್ರಶ್ ಆಗಿತ್ತು? ನಂಗೆ ನನ್ನ ಆಲ್ ಟೈಮ್ ಕ್ರಶ್ ಯಾವಾಗಲೂ ನನ್ನ ಫೋನಲ್ಲಿ ಇದ್ದಿದ್ದು 4,500 ಫೋಟೋಸ್ ಇತ್ತು. ಅದು ಒಬ್ಬರದೇ, ಅದು ಜೆನಿಲಿಯಾ.
ನನ್ನ ಯಾವಾಗಲೂ ಅವ್ರ ಹತ್ರ ಹೇಳಿದ್ದೀನಿ, ರಿತೇಶ್ ದೇಶ್ಮುಖ್ ಅವರಿಗೆ ಹೇಳಿದೆ, ನನ್ನ ಫೋನಲ್ಲಿ ಒಂದು 4,500 ಫೋಟೋ ಇತ್ತು ಜೆನಿಲಿಯಾ ಅವ್ರದ್ದು ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ. ಆ್ಯಂಡ್ ಶೀ ಸೋ ಕ್ಲೋಸ್ ಟು ಮೀ ಆ್ಯಂಡ್ ಶೀ ಲವ್ಸ್ ಮೀ. ಎಲ್ಲೇ ಇದ್ದರೂ ಬಂದು ಮಾತಾಡಿಸ್ತೀನಿ, ನಾನೆಲ್ಲೇ ಇದ್ದರೂ ಹೋಗಿ ಮಾತಾಡಿಸ್ತೀನಿ. ಅದನ್ನು ಅವ್ರನ್ನ ಮೀಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು CCL ಮುಖಾಂತರ. ಆಮೇಲೆ ನನಗೆ ಎಷ್ಟು ಧೈರ್ಯ ಅಂದರೆ ರಿತೇಶ್ ಅವ್ರ ಎದುರುಗಡೆ ಹೇಳ್ತೀನಿ ಇದನ್ನು, ಅವ್ರನ್ನ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಹಾಗೆ ಐ ಮೀನ್ ಕ್ರಶ್ ಅಂತ ನನಗೆ ಡೆಫಿನೆಟ್ಲಿ ಹೀರೋಯಿನ್ ಅಂದಮೇಲೆ ಒಬ್ಬರಿಗೆ ಆಗಬೇಕಲ್ವಾ. ಸೊ ಆ ಥರದ್ದೇನಿಲ್ಲ, ಬಟ್ ಡೆಫಿನೆಟ್ಲಿ ಎಸ್, ನಂಗೆ ಜೆನಿಲಿಯಾ ಇಸ್ ಮೈ ಫೇವ್ರೇಟ್ ಆನ್. ನಿಮ್ಮಿಬ್ಬರಿಗೂ ಒಂದು ಸೂಪರ್ ಪವರ್ ಅಂತ ಬಂದರೆ ಫಸ್ಟ್ ಮಾಡೋ ಕೆಲಸ ಯಾವುದು? तू बोलो, आप बोलो. सॉरी, आपको एक सुपर पावर आया तो द फर्स्ट थिंग दैट यू डू. Not only one. ಪರವಾಗಿಲ್ಲ, ಎಷ್ಟಿದೆ ಎಲ್ಲ ಹೇಳ್ಬಿಡಿ ನೋಡೋಣ. Power आया तो first I will do a movie with Shavira. वाह 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 वाह. I will make him sign. Yes. हाँ, नो मनी, ज़ीरो, सुपर पावर ಅಲ್ಲ. ಹಾಂ, ಓಕೆ, ನೈಸ್. ಒಂದಾಯ್ತಾ? ಮತ್ತೆ ತುಂಬಾ ಇದೆ ಅಂತ ಹೇಳಿದ್ರಿ. There are a lot of. I want to go some places, Australia. ನಿಮ್ದು ಹೇಳಿ ಸರ್. ಹಾಂ, ನನಗೆ ನಿಜವಾಗ್ಲೂ ಆವಾಗಲೇ ಶುರುವಲ್ಲೇ ಹೇಳಿದೆ, ನನಗೆ ಯಾವುದೂ ದೊಡ್ಡ ಆಸೆಗಳಿಲ್ಲ. ನನಗೊಂದು ಒಳ್ಳೆ, ನನಗೇನೋ ಸೂಪರ್ ಪವರ್ ಬಂದರೆ ನನಗೊಂದು ಸಣ್ಣ ಪುಟ್ಟ ಆಸೆಗಳು ಜಾಸ್ತಿ. ಹೇಗೆ ಅಂದರೆ ಒಂದು ಒಳ್ಳೆ ಕಾರ್ ತೊಗೊಬೇಕು, ಈ ಥರದ್ದು ಒಳ್ಳೆ ಕಾರ್ ತೊಗೊಬೇಕು. ಯಾವುದೇ ಕಾರಣಕ್ಕೂ ಏನೋ ಇದೇ ಇಲ್ದಿರ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೆಲ್ಲರೂ ಹೋಗಬೇಕು. ಅಂದರೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇರಬಾರ್ದು. ಈ ಥರದ ನನ್ನ ಆಸೆಗಳು. ಸೂಪರ್ ಪವರ್ ಇದ್ದರೆ ಈ ಆಸೆಗಳ ಮೇಲೆ ತುಂಬ ಪವರ್ ಇರುತ್ತೆ. ಯಾಕಂದರೆ ನಾನು ಯಾರು ಬರಲ್ಲ ಅಂತನೋ, ಬರ್ತಾನೆ ಅಂತನೋ, ಅಥವಾ ಯಾರಿಗೋ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನೊಂದಿರುತ್ತೆ, ಎಲ್ಲ ಸಾಲ್ವ್ ಆಗಬೇಕು, ಕರ್ಕೊಂಡು ಹೋಗ್ತಾ ಇರಬೇಕು. ನಂಗೆ ಸೂಪರ್ ಪವರ್ ಅಂತ ಒಂದಿದ್ರೆ ಡೆಫಿನೆಟ್ಲಿ ಐ ವಾಂಟ್ ಟು ಟ್ರಾವೆಲ್, ಸಿ ದ ವರ್ಲ್ಡ್. ಅಂದರೆ ನನಗೇನು ರಿಸ್ಟ್ರಿಕ್ಷನೇ ಇರಬಾರ್ದು, ಅದು ಆಸೆ ಇದೆ. ಬಟ್ ನನ್ನ ಇವತ್ತಿಗೆ ಒಳ್ಳೆ ಆಸೆ ಅಂತ ಇವೆಲ್ಲ ಆಗುತ್ತೆ ಅಂತ ಅಂದಾಗ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಎಸ್, ಯಾವಾಗಲೂ ನನಗೆ ಕಾರ್ಗಳ ಮೇಲೆ ಆಸೆ. ಆದರೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ, ನನಗೆ ಏನೋ ತೊಗೊಬೇಕೇನೋ ಮಾಡಬೇಕು, ಆ ಥರದ್ದೇನಿಲ್ಲ. ಒಳ್ಳೆ ಕಾರ್ ತೊಗೊಬೇಕು, ನಾನು ಫ್ರೆಂಡ್ಸ್ ಜೊತೆ ಆರಾಮ್ಸೆ ತಿರುಗಾಡ್ಕೊಂಡು ಹೋಗಬೇಕು. ಇದೆಲ್ಲ ಹೊರತುಪಡಿಸಿ ಒಂದು ಸೂಪರ್ ಪವರ್ ಅಂತ ಇದ್ದು ಏನಾರಾದರೆ ಒಂದು ಸಿನಿಮಾ ಮಾಡಬೇಕು. ಆ ಸಿನಿಮಾಗೆ ಸುದೀಪ್ ಸರ್ ಡೈರೆಕ್ಷನ್ ಮಾಡಬೇಕು. ಅವ್ರ ಡೈರೆಕ್ಷನಲ್ಲಿ ಸಿನಿಮಾ ಹಾಗಿದ್ರೆ ಆ ಪವರ್ ಬರಲೇಬೇಕು ಸರ್. ಇನ್ನೊಂದು ಸರ್, ಇವಾಗ ನಾರ್ಮಲ್ ಆಗಿ ಸೂಪರ್ ಪವರ್ ಬಂದರೆ ಏನು ಮಾಡ್ತೀರಾ ಅಂತ ಕೇಳಿದಾಗ ಕೆಲವು ಜನ ಏನು ಹೇಳ್ತಾರೆ, ನಾನು ಅದು ಮಾಡ್ತೀನಿ, ನನ್ಗೆ ಈ ಕಷ್ಟದಲ್ಲಿರೋ ಈ ಥರ ಹೆಲ್ಪ್ ಮಾಡ್ತೀನಿ, ಅದು ಮಾಡ್ತೀನಿ, ಈ ಥರ ಎಲ್ಲ ಹೇಳ್ತಾರೆ. ಬಟ್ ನಿಜ ಏನು ಗೊತ್ತಾ ಸರ್, ನೀವು ಹೇಳಿದ್ರಲ್ಲ, ಸೂಪರ್ ಪವರ್ ಬಂದರೆ ಫಸ್ಟ್ ನಮಗೆ ಏನು ಬೇಕೋ, ನಾವೇನೇನು ಮಾಡ್ಬೇಕು ಅನ್ಕೋ ಅದನ್ನು ಮಾಡ್ತೀವಿ, ನೆಕ್ಸ್ಟ್ ಬೇರೆ ನೋಡಿ. ಅಲ್ಲ, ನಾನು ಏನು ಮಾಡಬೇಕು ಅಂತ ಮಾಡಿದ್ರೆ ಬೇರೆದೆಲ್ಲ ಅದೇ ಆಟೋಮೆಟಿಕ್ ಪ್ಲೇಸ್. ಹೌದು ಸರ್, ಕರೆಕ್ಟ್ ಈ ವಿಷಯ. ಅದಕ್ಕೆ ನಾನು ಹೇಳಿದೆ. ಇನ್ನೊಂದೇನು ಗೊತ್ತಾ ಸರ್, ಇವಾಗ ನಿಮ್ಮ ಸಿನಿಮಾ ಉಸಿರೇ ಉಸಿರೇ ಅಲ್ವಾ, ಉಸಿರೇ ಉಸಿರೇ ಅನ್ನೋ ವರ್ಡ್ ಇರುವಂಥದ್ದು ಹಾಡುಗಳ ಹೆಸರು. ನನ್ನ ಉಸಿರೇ ಉಸಿರೇ ಅಂತ ಇರೋ ಹಾಡುಗಳು ಹೇಳ್ತೀನಿ. ಬಟ್ ಉಸಿರೇ ಉಸಿರೇ ಹೆಂಗೆ ಬಂತು ಅಂತಲೂ ಹೇಳ್ಬಿಡ್ತೀನಿ. ಹಾಂ, ಹೇಳಿ ಮೊದಲು. ಉಸಿರೇ ಉಸಿರೇ ಟೈಟಲ್ ಇನ್ನೂ ಈ ಸಿನಿಮಾ ಇಟ್ಟಿರಲಿಲ್ಲ, ಕತೆ ಮಾತ್ರ ಓಕೆ ಆಗಿದೆ. ಪ್ರಮಸಕರೇ, ದಿಸ್ ಟೈಟಲ್ ವಾಸ್ ನಾಟ್ ರೆಡಿ. ಓಕೆ, ಆ್ಯಂಡ್ ಉಸಿರೇ ಉಸಿರೇ ಇನ್ನೇನಿದೆ ಮುಚ್ಚು ಮರ, ಈ ಸಿನಿಮಾ ಯಾವುದ್ರದ್ದು? ಹಾಂ, ಹೆಬ್ಬುಲಿ ಸಿನಿಮಾ. ಹೆಬ್ಬುಲಿ ಸಿನಿಮಾ ರಿಲೀಸ್ ಇನ್ನೂ ರಿಲೀಸ್ ಆಗಿಲ್ಲ, ಆಯಿತಾ? ಯಾವಾಗಲೂ ಅಷ್ಟೇ, ಅಣ್ಣಂಗೆ ಸಿನಿಮಾ ರಿಲೀಸ್ಗೆ ಒಂದಿನ ಅಥವಾ 2 ದಿನ ಹಿಂದೆ ನಾವು ಚಾಮುಂಡಿ ಬೆಟ್ಟಕ್ಕೆ ಪೂಜೆ ಮಾಡಿಸ್ಕೊಂಬರೋದು ವಾಡಿಕೆ, ಯಾವಾಗಲೂ ಮಾಡ್ತೀವಿ ಅದನ್ನು. ಸೊ ಅವತ್ತು ಸಾಂಗ್ ರೆಡಿ ಆಗ್ತಾ ಇತ್ತು. ರಿಲೀಸ್ ಡೇಟ್ ಇನ್ನೇನೆಂದರೆ ನಾನು ಸ್ವಲ್ಪ ಒಂದು ವಾರಕ್ಕೆ ಮುಂಚೆ ನಾವು ಬ್ರಹ್ಮ ದೇವಸ್ಥಾನಕ್ಕೆ ಅಂತ ಚಾಮುಂಡಿ ದೇವಸ್ಥಾನಕ್ಕೆ ಹೋದ್ವಿ. ಅರ್ಜುನ್ ಸರು ಈ ಸಾಂಗನ್ನು ಅಣ್ಣಂಗೆ ಫೈನಲ್ ವರ್ಷನ್ ಕಳಿಸ್ತಾರೆ. ಕಾರಲ್ಲಿ ನಾನು ಅಣ್ಣ ಇಬ್ಬರೇ ಇದ್ದೀವಿ. ನನಗೆ ಕತೆ ಕೇಳಿದ್ನಲ್ಲ, ನನ್ನ ಸಿನಿಮಾ ಕತೆ ಕೇಳಿದ್ನಲ್ವ. ಸೊ ಸಾಂಗ್ ಪ್ಲೇ ಮಾಡಿದ್ರು, ಸಾಂಗ್ ಬಂದಿದೆ ಕೇಳೋಣ ಬಾರೋ ಅಂತ ಕೇಳಿದೆ. ಶುರು ಆಯಿತು. ಉಸಿರೇ ಉಸಿರೇ ಇನ್ನೇನಿದೆ ಮುಚ್ಚು ಮರೆ ತೆಳ್ಳಗೆ ಬೆಳ್ಳಗೆ, ಸಾಂಗ್ ಹಂಗೆ ಹೋಗ್ತದೆ ಆಯಿತು. ಹಾಫ್ ವೇ ದ ಕಾರ್ ಐ ವಾಂಟೆಡ್ ಟು ಪಿ.
ನಾನು ಅಣ್ಣ ಸುಸು ಮಾಡಬೇಕು, ಈಗ ನಿಂದೇನೋ ಪ್ರಾಬ್ಲಮ್ ಸುಮ್ಮನೆ ಬೇಡ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು, ಮನೆ ಹೋಗೋಣ ಅಣ್ಣ ಎಲ್ಲೂ ನಿಲ್ಸಲ್ಲ ಕಾರನ್ನು ಅಷ್ಟು ಈಸಿಯಾಗಿ, ಪ್ಲೀಸ್ ಅಂತ ಹೇಳಿ ಬೋರ್ಡ್ ಹೊಡೆದ್ಬಿಟ್ಟೆ. ಹೊಡೆದ್ಮೇಲೆ ಅಲ್ಲೆಲ್ಲ ಒಂದು ಕಡೆ ನಿಲ್ಸಿದ್ರು, ಅಲ್ಲೆಲ್ಲ ಓಡೋದು ಆ ಕಡೆ. ಐ ಕಾಲ್ಡ್ ಮೈ ಡೈರೆಕ್ಟರ್. ನಾನು ಡೈರೆಕ್ಟರ್ ಕಾಲ್ ಮಾಡಿದೆ, ಹೇಳಿ ಏನೂ ಇಲ್ಲ, ಉಸಿರೇ ಇಷ್ಟೇ ಟೈಟ್ಲು, ನನ್ನ ಸಿನಿಮಾಗೆ ಇದು ಮ್ಯಾಚ್ ಆಗುತ್ತೆ, ಇದನ್ನು ಇವಾಗಲೇ ಹೋಗಿ ರಿಜಿಸ್ಟರ್ ಮಾಡಿಸಿ ಅಷ್ಟೇ, ಏನೂ ಹೇಳಲ್ಲ ಬೇರೆ, ಇದನ್ನು ನೀವು ಮಾಡಬೇಕಷ್ಟೇ. ಸರ್ ಇಲ್ಲ ಸರ್ ಅದನ್ನು ಅಷ್ಟೊಂದು ಬರ್ಸೋರಂತೆ ಪ್ರೊಡ್ಯೂಸರ್, ಹಂಗೆ ನೀವು ಅದೇ ಇಟ್ಕೊಳ್ಳಿ, ಇದನ್ನು ಫಸ್ಟ್ ರಿಜಿಸ್ಟರ್ ಮಾಡಿಸ್ತೀನಿ, ಮಿಕ್ಕಿದ ಆಮೇಲೆ ನೋಡೋಣ ಅಷ್ಟೇ. ಆಮೇಲೆ ಐ ಫಿನಿಶ್ ಮೈ ಪಿ ಆ್ಯಂಡ್ ದೆನ್ ಕೇಮ್ ಟು ದ ಕಾರ್, ಮುಗಿಸ್ಕೊಂಡ್ವಿ, ಹೊರಟ್ಬಿಟ್ವಿ. ಅಲ್ಲಿಂದ ಆಚೆಗೆ ಬಂದಮೇಲೆ ಮ್ಯಾಮ್ ಯಾವಾಗಾದರೂ ಸಿನಿಮಾ ಕತೆ ಕೇಳಿದಾಗ ಈ ಟೈಟ್ಲ್ ಕೇಳಿದ್ರೆ ಈ ಟೈಟ್ಲೇ ಸಿನಿಮಾನೇ ಟೈಟ್ಲ್ ಅನ್ಸುತ್ತೆ. ಇದು ನನ್ನ ಟೈಟ್ಲಿಗೆ ಬಂದಿದ್ದು. ಆಮೇಲೆ ಉಸಿರೇ ಅಂತ ನೀವು ಹೇಳಿದ್ರೆ ಅದೇ ಸಾಂಗ್ಸ್, ಅದೇ ಒಂದು ಸಾಂಗ್ ಆಯ್ತು, ಉಸಿರೇ ಅದು ಎರಡಾಯ್ತು. ನಿಮಗೆ ತುಂಬ ಫಸ್ಟಿಗೆ ನೀವು ಅವ್ರ ಹೆಸರೇ ತೆಗ್ದಿದ್ರಿ, ನೆನೆಸ್ಕೊಂಡು ಬೇಜಾರು ಮಾಡ್ಕೊಂಡ್ರಿ, ನಮ್ಗೆಲ್ರಿಗೂ ಕಂಡ್ರೆ ಅವ್ರು ತುಂಬಾ ಇಷ್ಟ. ಹೌದು, ಅವ್ರದ್ದೊಂದು ಸಾಂಗ್ ಇದೆ, ಅಪ್ಪು ಸರ್ದಲ್ವಾ, ಇದು ಸಕ್ಕತ್ತಾಗಿದೆ ಅಲ್ವಾ ಸರ್ ಸಾಂಗ್ ಅದು. ಮತ್ತೆ ಅವ್ರ ಅಣ್ಣರದೇ ಒಂದು ಸಾಂಗ್ ಇದೆ, ಶಿವಣ್ಣ ಶಿವಣ್ಣ ನನಗೆ ಸಾಂಗ್ ಕ್ಯಾಪ್ಟನ್ ಬರ್ತಾ ಇಲ್ವಾ? ತಾಯಿ ಸೆಂಟಿಮೆಂಟ್ ಸರ್. ಸಿನಿಮಾ ಹೆಸರು ಹೇಳ? ಸಿನಿಮಾ ಹೆಸರು ವಜ್ರಕಾಯ. ಅದ ಇಲ್ಲ ಮ್ಯಾಮ್, ಗೊತ್ತಾಗ್ತಲ್ಲ. ಇಲ್ಲ ಉಸಿರೇ ನನ್ನುಸಿರೇ ನೀನಮ್ಮ. ನೋಡಿ ಸರ್, ಮತ್ತೆ ನಿಮ್ ಸಿನಿಮಾ ಹಾಡ್ನೆ ನೀವು ಹಾಡ್ಲಿಲ್ಲ ಅಂದ್ರೆ ಹೇಗೆ ಸರ್? ಯಾವ್ದಪ್ಪ? ಉಸಿರೇ. ಇವಾಗ ನಾಳೆ ಕೇಳಿದ್ರಿ, ಇವಾಗ ಅದೊಂದು ನಿಮ್ ಸಿನಿಮಾ ಸೇರಿದ್ರೆ ಇದಾಗುತ್ತಲ್ವಾ? ಮತ್ತೆ ಹಾಡಿ. ನನ್ನ ಸಿನಿಮಾದು ಲೈನ್ ಏನು ಹುಡುಕ್ತಾ ಇದ್ದು ಗೊತ್ತಾ? ಉಸಿರೇ ನನ್ನ ಉಸಿರೇ ನನ್ನೇ ಮರೆತೆ. ಉಸಿರೇ ಅದು ಹೇಳ್ಕೊಟ್ಟಿದ್ದೆ, ಹೇಳ್ಕೊಟ್ಟಿದ್ದಾರೆ, ಅವ್ರಿಗೆ ನೆನಪಾಗ್ತಿಲ್ಲ ಲೈನ್. ನನ್ನ ಉಸಿರ ಮರೆತೆಯ, ನಾನು ಇರದ ಕ್ಷಣದಿ ನನ್ನ ಹುಡುಕ ಹೊರತೆಯ, ಕಟ್ಟಿದಂತ ಕನಸ ಕಗ್ಗತ್ತಲಾಗಿಸಿ, ಎದೆಯ ಮಣ್ಣ ಹಣತೆ ಯಾರಿಸಿ ಬಿಟ್ಟೆಯ. ಸರ್, ಇವಾಗ ತುಂಬಾ ಜನಗಳಿಗೆ ಇಷ್ಟ ಆಗಿರುವಂತ ಲವ್ ಸ್ಟೋರಿ, ಹಿಂದೂ ಮುಸ್ಲಿಂ ಇರುವಂತ ಲವ್ ಸ್ಟೋರಿ, 3 ಸಿನಿಮಾ ಹೆಸರು ಹೇಳಿ. ಕನ್ನಡ ಅಂತಾನೆ ಇಲ್ಲ, ಯಾವ ಭಾಷೆದು? ಇದು ನಾನು ಯೋಚನೆ ಮಾಡಿಲ್ಲ ಗುರು. जो हिंदू और मुस्लिम है और लव स्टोरी भी है, वो सिनेमा का नाम बोलो. ವೀರ್ ಸರ ಒಂದಾಯ್ತು. ಅದು ಅವ್ರ ಲಿಸ್ಟಲ್ಲೇ ಇಲ್ವೇನೋ ಇದೆಯಾ? ಗೊತ್ತಾಯ್ತು, ಶಾಪಿಂಗ್ ಅಲ್ಲ, ಅದಕ್ಕೆ ನಮಗೆ ಗೊತ್ತಾಗ್ಬಿಡುತ್ತೆ. ಏನ್ ಸರ್ ಇವರು? ಪಾಕಿಸ್ತಾನ ಬಾಲಿವುಡ್ ಅಲ್ಲ, ಗೊತ್ತಾಗ್ಬಿಡುತ್ತೆ. ಅದು ಬೇಜಾನಿದೆ, ಕನ್ನಡದಲ್ಲಿ ಕಮ್ಮಿ. ಇವಾಗ ಕನ್ನಡದಲ್ಲಿ 2 ಹೇಳಿದ್ರಾ? ಕನ್ನಡದಲ್ಲಿ ಹೇಳಿ ಇವಾಗ. ಮೊನ್ನೆ ರಿಲೀಸ್ ಆಯ್ತಲ್ಲ ಇವ್ರದ್ದು, ಯಾರ್ದು, ನಮ್ಮ ಬಿಗ್ ಬಾಸ್ ಶಶಿ ಗೆದ್ನಲ್ಲ ಸಿನಿಮಾ, ಹೇಳಿ. ಮುಂತ ಅಲ್ಲಲ್ಲ, ಯಾವುದು ಸಿನಿಮಾ ಅದು? ಸಾರಿ, ತಪ್ಪಾಗುತ್ತೆ, ನಾನು ಸಿನಿಮಾ ಹೆಸರು ಹೇಳಿಲ್ಲ. ನಿಮ್ಗೆ ಹೆಸರು ಗೊತ್ತಾ? ನಿಮ್ಗೆ ಗೊತ್ತಿಲ್ಲ? ಅಲ್ಲಿ ಇಷ್ಟ ಹೆಸರು ನಿಮ್ಗೆ ಗೊತ್ತಾ? ಹೇಳಿ ಸರ್. ಸಾರಿ ನೀವು ಬರ್ದಿಲ್ಲ ನೋಡ್ದ, ನಂಗೆ ಜ್ಞಾಪನ ಇದೆ. ಇನ್ನೊಂದು ರಿಲೀಸಿಗೆ ರೆಡಿ ಇದೆ, ನನ್ನ ಫ್ರೆಂಡ್ ಇದ್ದಾನೆ, ಅದು ಹಿಂದೂ ಮುಸ್ಲಿಮನೇ. ಓಕೆ ಬಿಡಿ, ಅದು ಇವಾಗ ನಾನೇ ಪ್ರಮೋಟ್ ಮಾಡಲಿ. ಸರಿ, ಯಾವ್ದು ನಾನು ಬರ್ದಿರೋದ್ರಲ್ಲಿ ಹೇಳಿ. ಹೀರೋ ಹೆಸರು ಹೇಳಿ, ಒಬ್ಳಿ ಸಿನಿಮಾ ಹೆಸರು ಹೇಳ್ತೀನಿ. ಇದು ವಿನಯ್ ರಾಜ್ಕುಮಾರ್. ವಿನಯ್ ಅವ್ರದ್ದಾ? ವಿನಯ್ ಅವ್ರದ್ದು ಅದರಲ್ಲಿ ಹುಡುಗಿ ಮುಸ್ಲಿಮಾ? ಇಲ್ಲ, ಐಡಿಯಾ ಬರ್ತಲ್ಲ. ಅನಂತು ವರ್ಸಸ್ ನಸ್ರತ್. ಓ ಶಿಟ್, ಓಕೆ. ಎಷ್ಟು ಒಳ್ಳೆ ಲವ್ ಸ್ಟೋರಿ ಸರ್, ಇದಂತೂ ಎಲ್ರಿಗೂ ಇಷ್ಟ ಸರ್. ಹೌದಾ? ಸಖತ್ ಇಷ್ಟ. ಇದು ತೆಲುಗು, ಕನ್ನಡ ಡಬ್ ಆಗಿರೋದು, ಎಲ್ಲ ಲ್ಯಾಂಗ್ವೇಜಲ್ಲೂ ಡಬ್ ಆಗಿದೆ, ತುಂಬ ಇಷ್ಟ ಸರ್.
ಈ ಲವ್ ಸ್ಟೋರಿ. ಯಾರು ಮಾಡಿರೋದು? Which movie? ಹೀರೋ ಗೊತ್ತಿಲ್ಲ ನಿಮಗೂ? ಓಕೆ, ಇರಲಿ. ನೆಕ್ಸ್ಟ್ ಒನ್ ಹೇಳಿ. ಸರ್ ಇವಾಗ ಅಷ್ಟು ಹೋಗ್ಬಿಟ್ಟು ಹೆಸರು ಹೇಳಿಲ್ಲ ಅಂದ್ರೆ ಹಾ. ಸೀತಾರಾಮನ್ ಸರ್. ಸೀತಾರಾಮನ್. ಏನ್ ಸರ್ ನೀವು ಎಕ್ಸ್ಪ್ರೆಷನ್ ಹಿಂಗ್ ಕೊಟ್ಬಿಟ್ರಿ, ನಾನು ಅಷ್ಟು ಬಿಡಕ್ ಅಲ್ಲ, ಈ ತರ ಹಿಂದೂ ಮುಸ್ಲಿಂ ಅಂದ ತಕ್ಷಣ ಹೆಂಗ್ ಗೊತ್ತಾಗುತ್ತೆ ಐಡಿಯಾ? ಸಿನಿಮಾ ಯೋಚನೆ ಮಾಡ್ತಾರಲ್ಲ, ಕ್ಯಾರೆಕ್ಟರ್ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಓಕೆ. ಹಂಗೆ. ಇವಾಗ ಕನ್ನಡದಲ್ಲಿ ಒಂದು ಸಿನಿಮಾ ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು. ಹಿಟ್ಟ ಓಕೆ ಚೆನ್ನಾಗಿದೆಯಾ? ಓಕೆ, ಆವ್ರೇಜಾ? ಆವ್ರೇಜ್. ಹೀರೋ ಗೊತ್ತಾ? ಧನುಷ್, ಧನ್ವೀರ್. ಓ ಹಾ, ಓ, ಹೇಳಿ. ಲೇಟೆಸ್ಟ್ ಧನ್ವೀರ್ದು ಕೈವಾ. ಅದೇ ಕೈವಾದೆ. ಅದರಲ್ಲಿ ಮುಸ್ಲಿಂ, ಕರೆಕ್ಟ್. ಅಲ್ವಾ? ಅದರಲ್ಲೂ ತಾರನೇ ಅವರಮ್ಮ. ಮತ್ತೆ ಇವಾಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್ಸ್ ಇವೆಲ್ಲ. ಹೀರೋ ನೇಮ್ಸ್ ಅನ್ನ ಹೇಳ್ತೀನಿ ನಾನು, ನೀವು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಹೇಳ್ಬೇಕು. ಹಾ. ಫಸ್ಟಿಗೆ ನನ್ನ ಫೇವ್ರೇಟ್ ಸುದೀಪ್ ಸರ್. ಸುದೀಪ್ ಸರ್, ಈಸ್ ಅ ರೋಲ್ ಮಾಡೆಲ್, ಫ್ಯಾಮಿಲಿ, ಅಣ್ಣ. ಶಿವಣ್ಣ. ಓ, ಶಿವಣ್ಣಗೆ ಏನು ಹೇಳೋಕ್ಕಾಗತ್ತೆ? ಶಿವಣ್ಣ ಇಸ್ ಅ ಬಂಡಲ್ ಆಫ್ ಎನರ್ಜಿ. ನಿಜವಾಗ್ಲು. ದರ್ಶನ್ ಸರ್. ಮಾಸ್ ಗುರು, ನೀ ಏನೇ ಹೇಳು, ಮಾಸ್. ಯಶ್ ಸರ್. ಯಶ್ and me are good friends. Today is a superstar, pan India star. ಯಶ್ ಹಾರ್ಡ್ ವರ್ಕ್, ಇವತ್ತಿಗೆ ಪ್ಲಾನಿಂಗ್ ಆ್ಯಂಡ್ ಹಾರ್ಡ್ ವರ್ಕ್. ಲಾಸ್ಟ್ನೇದಾಗಿ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್. ಅಪ್ಪು ಸರ್ ಇವಾಗ ಅವ್ರ ಸ್ಥಾನ ಒಂದು ಇವರೆಲ್ಲರಿಗಿಂತ ಜಾಸ್ತಿ ಒಂದು ಮೇಲಿದ್ದಾರೆ ಅವರು. ಯಾಕಂದರೆ ಅವ್ರಿಗೆ ನಾವೇನು ಪ್ಲೇಸ್ ಕೊಡೋಕ್ಕಾಗಲ್ಲ, ಅವ್ರ ಬ್ಲೆಸ್ಸಿಂಗ್ಸ್ ಮಾತ್ರನೇ ಇಂಪಾರ್ಟೆಂಟು. ಅಪ್ಪು ಸರ್ನ ನಾನು 2 ಸರಿ ಮೀಟ್ ಮಾಡಿದ್ದೀನಿ. ಸೊ ಸರಳ ಸಜ್ಜನತೆಯ, ಪ್ರೀತಿಯ ಒಂದು ಯಾವ್ದಾದ್ರು ಸೋಲ್ ಅಂದರೆ ಅದು ಅಪ್ಪು ಸರ್. ಅವರು ಯಾವತ್ತೂ ಯಾವುದಕ್ಕೂ ಜಾಸ್ತಿ ಎಕ್ಸೈಟೆಡ್ ಆಗಿ ಆಸೆ ಪಟ್ಟಿದ್ದು ನಾನು ನೋಡೇ ಇಲ್ಲ. ಪ್ಲಸ್ ನನಗೆ ಅವ್ರಿಗೆ ಯಾಕೆ ತುಂಬ ಕನೆಕ್ಟ್ ಆಗುತ್ತೆ ಅಂದರೆ ಅವರು ಈಸ್ ಅ ಫಿಟ್ನೆಸ್ ಫ್ರೀಕ್, ನಮ್ಮ ಫಿಟ್ನೆಸ್ ಫ್ರೀಕ್ ಟು. ಸೊ ಅದ್ರ ಬಗ್ಗೆ ಗೌರವ ಇದೆ. ಪ್ಲಸ್ ಅವ್ರ ಆಶೀರ್ವಾದ ಯಾವಾಗಲೂ ಇರಲಿ. ಅಪ್ಪು ಸರ್ ಗೊತ್ತಲ್ವಾ ನಿಮಗೆ? ಅವ್ರ ಬಗ್ಗೆ ನೀವು ಹೇಳಿ. Appu sir से तो मैं कभी मिली नहीं, but I have heard a lot about him and he was a legend. मैंने उनका मूवीज भी देखा है, so very inspiring. I wish I could have met him. Wow. ಸರ್, ಮೇ 3ಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಓಕೆ, ಈ ಮುಖಾಂತರ ಮೇ 3 ನನ್ನ ಸಿನಿಮಾ ಉಸಿರೇ ಚಿತ್ರಮಂದಿರಗಳಿಗೆ ಬರ್ತಾಯಿದೆ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಉಸಿರೇ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ಇದೊಂದು ಲವ್ ಸ್ಟೋರಿ ಪ್ಲಸ್ ಒಂದು ಮೆಸೇಜ್ ಓರಿಯೆಂಟೆಡ್ ಲವ್ ಸ್ಟೋರಿ. ನಿಜವಾಗ್ಲೂ ಒಂದು ಕಾಲೇಜ್ ಕ್ರೌಡಿಗೆ ಪ್ಲಸ್ ಒಂದು ಯೂತ್ಗೆ ಈ ಸಿನಿಮಾ ಇಷ್ಟ ಆಗುತ್ತೆ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಯಾಕಂದರೆ ಪ್ರತಿ ಒಂದು ಲವ್ ಸ್ಟೋರಿಯಲ್ಲಿ ಯಾರ್ದೋ ಒಂದು ತಪ್ಪಾಗಿರಬೇಕು, ಬಟ್ ಈ ಸಿನಿಮಾದಲ್ಲಿ ತಪ್ಪೇ ಇಲ್ದಿರ ತಪ್ಪಾಗುತ್ತೆ. ನಾವು ಡೆಸ್ಟಿನಿ ಅಂತ ಕರಿತೀವಿ, ಯಾರ್ದು ತಪ್ಪಿಲ್ದಿರ ತಪ್ಪಾಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಕ್ಲೋಷರ್ ಕೂಡ ಇದೆ. ಸೊ ಈ ಸಿನಿಮಾನ ನೀವು ಥಿಯೇಟರ್ಗೆ ಬಂದು ನೋಡಿ. ಉಸಿರೇ ಸಿನಿಮಾ ಗೆದ್ದರೆ ತುಂಬ ಜನಕ್ಕೆ ಲೈಫ್ ಆಗುತ್ತೆ. ನನ್ನ ಸುಮಾರು 6-7 ವರ್ಷದ ಕನಸು. ಈ ಸಿನಿಮಾಗೆ ತುಂಬ ಟೈಮ್ ಕೊಟ್ಟಿದ್ದೀನಿ. ಒಂದ್ಸರಿ ಸಿನಿಮಾ ನೋಡಿ, ಆಮೇಲೆ ನಿಮ್ಮ ಏನೇ ಅನಿಸಿಕೆಗೆ ನಾನು ತಲೆ ಬಾಗ್ತೇನೆ. ಆ್ಯಂಡ್ ಪ್ಲೀಸ್ ಕಮ್ ವಾಚ್ ಉಸಿರೇ ಇನ್ ಥಿಯೇಟರ್ಸ್. ವಾಂಟ್ ಟು ಸೇ ಸಮಥಿಂಗ್? ಸರ್, 1 ನಿಮಿಷ ಕನ್ನಡದಲ್ಲೇ ಹೇಳಬೇಕು ಅವರು. ದಯವಿಟ್ಟು ಸಮಸ್ತ ಕರ್ನಾಟಕದ ಜನತೆಯಲ್ಲಿ ನನ್ನ ವಿನಂತಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡಕ್ಕೆ ಅವಶ್ಯಕತೆ ಇದೆ. ಹಾಗಾಗಿ ಇದೆ ಮೇ 3ನೇ ತಾರೀಕು ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲ ಬರಬೇಕು,
ನೀವೆಲ್ಲ ಬರಬೇಕು, ನಮಗೆ ಆಶೀರ್ವಾದ ಮಾಡಬೇಕು, ಆಶೀರ್ವಾದ ಮಾಡಬೇಕು, ಒಳ್ಳೆ ಕನ್ನಡ ಸಿನಿಮಾ ಒಳ್ಳೆ ಕನ್ನಡ ಸಿನಿಮಾ ಗೆಲ್ಲಬೇಕು. ಗೆಲ್ಬೇಕು. ಥ್ಯಾಂಕ್ ಯು. ನೋಡಿದ್ರಲ್ಲ, ಅವರಷ್ಟು ಕ್ಯೂಟ್ ಆಗಿ ಕನ್ನಡದಲ್ಲಿ ಕೇಳ್ಕೊಂಡಿದ್ದಕ್ಕಾದ್ರೂ ನೀವು ಬಂದು ಸಿನಿಮಾನ ನೋಡ್ಬೇಕು. ತುಂಬಾ ಥ್ಯಾಂಕ್ಸ್ ಸರ್. Thank you, ma'am. ನಿಮಗೂ ತುಂಬಾ thank you, sir. ಇಷ್ಟೊತ್ತರೆಗೂ ನಿಮ್ಮ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ, ನಿಮ್ಮ ಸಿನಿಮಾ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.